ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಉಲ್ಲನ್ನ ಉಪಯೋಗಿಸ್ಕೊಂಡು ಬ್ಯೂಟಿಫುಲ್ ಆಗಿರೋ ಬಾಗಿಲು ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಉಲ್ಲನ್ ವರ್ಕ್ ಅಂದ್ರೆ ಇಷ್ಟ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಫ್ರೆಂಡ್ಸ್ ತೋರಣ. ಇದು ವೈಟ್ ಮತ್ತೆ ಈ ಶೇಡ್ ಉಲ್ಲನ್ನ ಉಪಯೋಗಿಸ್ಕೊಂಡು ಎರಡು ಶೇಡ್ ಅಲ್ಲಿ ನಾನು ತೋರಣ ಹಾಕಿರೋಂಥದ್ದು. ಸೊ ಇದು ಬಂದು ಪರ್ಪಲ್ಲು ಅಲ್ಲ, ಪಿಂಕು ಅಲ್ಲ, ಆ ಶೇಡ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ಒಂಥರ ಸರಸ್ವತಿ ಕಲರ್, ಡಾರ್ಕ್ ಸರಸ್ವತಿ ಕಲರ್ ಅಲ್ಲಿ ಈ ಕಲರ್ ಇದೆ. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ ಇದು. ನೋಡಿ, ಪಟ್ಟಿಗೆ ಎರಡು ಕಲರ್ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ಕೆಳಭಾಗದಲ್ಲಿ ಡಿಸೈನಿಗೆ ಒಂದೇ ಕಲರ್ ಉಪಯೋಗಿಸಿರೋದ್ರಿಂದ ಪಟ್ಟಿಗೆ ಬರೀ ವೈಟ್ ಕಲರ್ ಉಪಯೋಗಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಔಟರ್ ಬಾರ್ಡರ್ ನ ಕೊಟ್ಟಿದ್ದೀನಿ. ಕೆಳಭಾಗದಲ್ಲಿ ನಾನು ಏನ್ ಡಿಸೈನ್ ಹಾಕೊಂಡಿದ್ದೀನಲ್ಲ, ಈ ಕಲರ್ ಅಲ್ಲಿ ನಾನು ಪಟ್ಟಿಗೆ ಔಟರ್ ಬಾರ್ಡರ್ ಕೊಟ್ಟಿದ್ದೀನಿ. ಅದೇ ರೀತಿ ಇಲ್ಲಿ ನಾನು ವೈಟ್ ಕಲರ್ ನ ಉಪಯೋಗಿಸ್ಕೊಂಡಿಲ್ಲ ಡಿಸೈನಿಗೆ. ಕೆಳಭಾಗದಲ್ಲಿ ನಾವೇನ್ ಡಿಸೈನ್ ಹಾಕೊಂಡಿದೀವಿ, ಇಲ್ಲಿ ನಾನು ವೈಟ್ ಕಲರ್ ಉಪಯೋಗಿಸ್ಕೊಂಡಿಲ್ಲ. ಸೊ ಇದು ಎರಡು ಕಲರ್ ಆದ್ಮೇಲೆ ಇದು ಎರಡು ಕಲರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಬರೀ ವೈಟ್ ಕಲರ್ ಅಲ್ಲಿ ಕುಚ್ಚನ್ನ ಕಟ್ಟಿರುವಂತದ್ದು. ಸೊ ನೀವು ಬರೀ ವೈಟ್ ಕಲರ್ ಬೇಡ ನನಗೆ ಕುಚ್ಚು ಅಂತ ಹೇಳಿದ್ರೆ, ಒಂದು ಕಲರ್ ವೈಟ್, ಒಂದು ಕಲರ್ ಈ ಕಲರ್ ಕೂಡ ನೀವು ಹಾಕೊಂಡು ಕಟ್ಕೋಬಹುದು. ನಿಮ್ಮ ಕನ್ವೀನಿಯಂಟ್, ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೋ ಆ ರೀತಿ ನೀವು ಕಟ್ಕೋಬಹುದು. ಸೊ ನನಗೆ ಇದು ಆರ್ಡರ್ ಇತ್ತು. ಸೊ ಅವ್ರಿಗೆ ಫೋಟೋ ಕಳ್ಸಿದ್ರು ನನಗೆ, ಈ ಫೋಟೋದಲ್ಲಿ ಇರೋ ರೀತಿನೇ ಹಾಕೊಡಿ ಅಂದ್ಬಿಟ್ಟು. ಹಾಗಾಗಿ ನಾನು ಕಲರ್ನ ಮಾತ್ರ ಸೆಲೆಕ್ಟ್ ಮಾಡಿ ಹಾಕಿರೋವಂಥದ್ದು. ಸೊ ನೋಡಿ, ತುಂಬಾನೇ ಕ್ಯೂಟ್ ಆಗಿ ಬಂದಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ ತೋರಣ ಇದು. ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಬಾಗ್ಲಿಗೆ ಹಾಕಿದ್ರೆ ಇನ್ನೂ ಕ್ಯೂಟ್ ಆಗಿ ಕಾಣುತ್ತೆ, ಸೊ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಪೂರ್ತಿ ಡಿಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಈ ಡಿಸೈನ್ ನ ಯಾವ ರೀತಿ ಹಾಕೋಬೇಕು, ಇಲ್ಲಿಂದ ಇಲ್ಲಿವರೆಗೂ ತೋರಿಸ್ಕೊಟ್ಟಿದ್ದೀನಿ. ಈ ಡಿಸೈನ್ ಪೂರ್ತಿಯಾಗಿ ಒಂದು ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ತೋರಿಸ್ಕೊಟ್ಟಿದ್ದೀನಿ. ಇದಾದ್ಮೇಲೆ ಪಟ್ಟಿನ ತೋರಿಸ್ಕೊಟ್ಟಿದ್ದೀನಿ, ಪಟ್ಟಿ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ಪಟ್ಟಿ ಸ್ವಲ್ಪದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಪಟ್ಟಿ ಅರ್ಥ ಆಗಿಲ್ಲ ಅಂದ್ರೆ ಪಟ್ಟಿದು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬೇಕಾದ್ರೂ ಹಾಕೋಬಹುದು. ಸೊ ಇದ್ರಲ್ಲೂ ನಾನು ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ಇದ್ರಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಅದ್ರಲ್ಲಿ ನೋಡ್ಬಿಟ್ಟು ಹಾಕೋಬಹುದು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನ್ ಇದು. ಸೊ ನಾನು ಏನ್ ಡಿಸೈನ್ ಹಾಕೊಂಡಿದ್ದೀನಲ್ಲ, ಈ ಡಿಸೈನಿಗೆ ಸೆಂಟ್ರಲ್ಲಿ ನಾನು 8mm ಬೀಡ್ಸ್ ನ ಬಳಸಿದ್ದೀನಿ, ಅದು ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ. ಸೊ ಇದನ್ನ ನಾನು ಪರ್ಲ್ ಕಲರ್ ಅಲ್ಲಿ ಹಾಕೊಂಡಿದ್ದೀನಿ, ಪರ್ಲ್ ಬೀಟ್ ನ. ಸೊ ನೀವು ಬೇಕಾದ್ರೆ ವೈಟ್ ಕಲರ್ ಬೇಕಾದ್ರೂ ಹಾಕೋಬಹುದು. ಮತ್ತೆ ಕುಚ್ಚಿಗೆ 6mm ಬೀಡ್ಸ್ ನ ಬಳಸಿದ್ದೀನಿ. ನೋಡಿ, ತುಂಬಾನೇ ಕ್ಯೂಟ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಇದು. ಇನ್ನ ಇದ್ರದ್ದು ಮೆಜರ್ಮೆಂಟ್ ನ ನೋಡೋದಾದ್ರೆ ನೋಡಿ, ಇಂಚಸ್ ಅಲ್ಲಿ ನೋಡೋದಾದ್ರೆ ಈ ಎಂಡ್ ಇಂದ ತಗೊಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಇಂದ ತಗೊಂಡು ಎಂಡಿಂಗ್ ವರ್ಗು ತಗೊಳ್ತೀನಿ. ನೋಡಿ, ನೋಡಿ 40 ಇಂಚು ಅಗಲ ಬಂದಿದೆ. ಸೊ ಪಟ್ಟಿ 40 ಇಂಚು ಅಗಲ ಬಂದಿದೆ. ನೋಡಿ, ಇಂಚಸ್ ಅಲ್ಲಿ ನೋಡೋದಾದ್ರೆ ಪಟ್ಟಿ 40 ಇಂಚು ಅಗಲ ಬಂದಿದೆ. ಸೊ ಸೆಂಟಿಮೀಟರ್ ಅಲ್ಲಿ ನೋಡೋದಾದ್ರೆ 102 ಸೆಂಟಿಮೀಟರ್ ಅಲ್ಲಿ ಅಗಲ ಬಂದಿದೆ. ಇನ್ನ ಪಟ್ಟಿದು ಉದ್ದನ ನೋಡೋದಾದ್ರೆ ನೋಡಿ, ಸೆಂಟಿಮೀಟರ್ ಅಲ್ಲಿ ನೋಡೋದಾದ್ರೆ 7 ಸೆಂಟಿಮೀಟರ್ ಬಂದಿದೆ. ಇಂಚಸ್ ಅಲ್ಲಿ ನೋಡೋದಾದ್ರೆ 3 ಇಂಚು ಪಟ್ಟಿ ಎತ್ತರ ಬಂದಿದೆ. ತೋರಣದು ಎತ್ತರ ನೋಡೋದಾದ್ರೆ ನೋಡಿ, ನೀವು ಕುಚ್ಚು ಎಷ್ಟು ಕಟ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಕಟ್ಟಿರೋದು 13.5 ಇಂಚು. ಇಂಚಸ್ ಅಲ್ಲಿ ನೋಡೋದಾದ್ರೆ 13.5 ಇಂಚು ಉದ್ದ ಬಂದಿದೆ. ಸೆಂಟಿಮೀಟರ್ ಅಲ್ಲಿ ನೋಡೋದಾದ್ರೆ 34 ಸೆಂಟಿಮೀಟರ್ ಉದ್ದ ಬಂದಿದೆ. ಸೊ ಈ ಅಳತೆಯಲ್ಲಿ ಈ ತೋರಣ ಬಂದಿರೋಂಥದ್ದು. ಸೊ ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ಸೊ ನೋಡಿ, ಮೆಟೀರಿಯಲ್ಸ್ ನಾನು ನೋಡೋದಾದ್ರೆ ನಾನು ಇಲ್ಲಿ ವೈಟ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನೋಡಿ ಈ ಕಲರ್ ತಗೊಂಡಿದ್ದೀನಿ. ಇದು ಮೆರೂನ್ ಕಲರು ಅಲ್ಲ, ಕಾಫಿ ಕಲರು ಅಲ್ಲ, ಎರಡರ ಮಧ್ಯ ಬರುತ್ತೆ ಈ ಕಲರ್ ಉಲ್ಲನ್ನ ನಾನು ತಗೊಂಡಿದ್ದೀನಿ. ಸೊ ಈ ಎರಡು ಕಲರ್ ಕಾಂಬಿನೇಷನ್ ಅಲ್ಲಿ ನಾನಿವತ್ತು ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ 3.0mm ಕ್ರೋಶನ ತಗೊಂಡಿದ್ದೀನಿ. ಸೂಜಿ ಬೇಕು, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನೋಡಿ, ನಾನಿಲ್ಲಿ 8mm ಬೀಡ್ಸ್ ತಗೊಂಡಿದ್ದೀನಿ, ಪರ್ಲ್ ಬೀಡ್ಸು. ಇದು ಪರ್ಲ್ ಕಲರ್ ಅಲ್ಲೇ ತಗೊಂಡಿದ್ದೀನಿ, ವೈಟ್ ತಗೊಂಡಿಲ್ಲ, ಪರ್ಲ್ ಕಲರ್ ಅಲ್ಲೇ ತಗೊಂಡಿದ್ದೀನಿ. ಮತ್ತೆ 6mm ಬೀಡ್ಸ್ ತಗೊಂಡಿದ್ದೀನಿ, ಇದು ಅಷ್ಟೇ ಪರ್ಲ್ ಕಲರ್ ತಗೊಂಡಿದ್ದೀನಿ ನಾನು, ವೈಟ್ ಕಲರ್ ತಗೊಂಡಿಲ್ಲ. ಸೊ ಪರ್ಲ್ ಬೀಡ್ಸ್ ತಗೊಂಡಿದ್ದೀನಿ. 6mm ಮತ್ತೆ 8mm ಬೀಡ್ಸ್ ಬೇಕಾಗುತ್ತೆ. ಇದು ಇಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ಇವಾಗ ನೋಡಿ, ಫಸ್ಟ್ ನಾನು ಈ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ.
ಸೊ ಇದನ್ನ ನಾವು ಫಸ್ಟ್ ಕೆಳಭಾಗದಲ್ಲಿ ಡಿಸೈನ್ ಬರುತ್ತಲ್ಲ ಅದನ್ನ ಹಾಕೊಳ್ಳೋಣ, ಆಮೇಲೆ ನಾವು ಪಟ್ಟಿ ಹಾಕೊಂಡು ಜಾಯಿನ್ ಮಾಡ್ಕೋಬೇಕು ಅಂತ. ಈ ಕೆಳಭಾಗದಲ್ಲಿ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಒಂದು ಸ್ಕಿಪ್ ನಾಟ್ ಹಾಕೋಬೇಕು ನೋಡಿ, ಕ್ರೋಶ ಕೆಳಭಾಗದಿಂದ ಬಂದು ಒಂದು ರೌಂಡ್ ಹೀಗೆ ಸುತ್ತಿ ಇದ್ರೊಳಭಾಗದಿಂದ ಉಲ್ಲನ್ ಎಳ್ಕೋಬೇಕು. ಇದು ಸ್ಕಿಪ್ ನಾಟ್ ನೋಡಿ, ಇದಕ್ಕೆ ಸ್ಕಿಪ್ ನಾಟ್ ಅಂತಾರೆ. ಸೊ ಫಸ್ಟ್ ಸ್ಕಿಪ್ ನಾಟ್ ಹಾಕೊಂಡ್ಮೇಲೆ 5 ಚೈನ್ ಹಾಕೋತೀನಿ. 1 2 3 4 5 ನೋಡಿ, 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕೊಂಡ್ಮೇಲೆ ಮೊದಲನೇ ಚೈನ್ ಇದೆಯಲ್ಲ, ಈ ಮೊದಲನೇ ಚೈನ್ಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೊಳ್ಬೇಕು ನೋಡಿ ಹೀಗೆ. ಆವಾಗ ನಮಗೆ ಒಂದು ಸರ್ಕಲ್ ಬರುತ್ತೆ ನೋಡಿ, ಈ ರೀತಿ ಒಂದು ಸರ್ಕಲ್ ಬರುತ್ತೆ. ಇವಾಗ ಇಲ್ಲಿ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಈ ಸರ್ಕಲ್ ರೆಡಿ ಮಾಡ್ಕೊಂಡಿದೀವಲ್ವಾ, ಈ ಸರ್ಕಲ್ ಒಳಭಾಗಕ್ಕೆ ಡಬಲ್ ಕ್ರೋಶೆನ ಹಾಕೊಳ್ತೀನಿ ನೋಡಿ. ಡಬಲ್ ಕ್ರೋಶೆ ಈ ರೀತಿ ಹಾಕೋಬೇಕು ಹೀಗೆ, 2ಕ್ಕೆ ಒಂದ್ಸತಿ 2ಕ್ಕೆ ಒಂದ್ಸತಿ ನೋಡಿ. ಹೀಗೆ ತಗೊಂಡು ಹುಲ್ಲನ್ನ ಒಳಭಾಗದಿಂದ ನೋಡಿ ಹೀಗೆ ಎಳ್ಕೋಬೇಕು. ಅವಾಗ ನಮ್ಗಿಲ್ಲಿ 3 ಲೂಪ್ ಬಂದಿದೆ. ಈ 3 ಲೂಪಲ್ಲಿ ಫಸ್ಟ್ 2 ಲೂಪಿಗೆ ಒಂದ್ಸತಿ ಎಳ್ಕೋಬೇಕು ಹುಲ್ಲನ್ನ, ಮತ್ತೆ 2 ಲೂಪಿಗೆ ಒಂದ್ಸತಿ ಎಳ್ಕೋಬೇಕು. ಇದು ಡಬಲ್ ಕ್ರೋಶೆ. ಸೊ ನೋಡಿ, ಫಸ್ಟ್ 3 ಚೈನ್ ಹಾಕೊಂಡ್ವಲ್ವಾ, ಈ 3 ಚೈನ್ ಏನ್ ಹಾಕೊಂಡಿದೀವಿ ಇದು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಅದಾದ್ಮೇಲೆ ನಾನು 1 2 3 ಡಬಲ್ ಕ್ರೋಶೆ ಹಾಕೊಂಡಿದೀನಿ. ಟೋಟಲ್ ಆಗಿ 4 ಡಬಲ್ ಕ್ರೋಶೆ ಆಯ್ತು. ಇವಾಗ ಇಲ್ಲಿ 3 ಚೈನ್ ಹಾಕೊಳ್ತೀನಿ. ಮತ್ತೆ 3 ಚೈನ್ ಆದ್ಮೇಲೆ ಮತ್ತೆ ಇದೇ ಸರ್ಕಲ್ ಒಳಭಾಗಕ್ಕೆ 4 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 1 2 3 4 ನೋಡಿ ಈ ರೀತಿ. ಈಗ ಮತ್ತೆ ಇಲ್ಲಿ 3 ಚೈನ್ ಹಾಕೊಳ್ತೀನಿ. ಮತ್ತೆ ಇದೇ ಲೂಪ್ ಒಳಭಾಗಕ್ಕೆ 4 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಸೊ ಕ್ರೋಶ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ಸ್ಟಿಚಸ್ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೋಬಹುದು ನೋಡಿ. ಇವಾಗ ಇಲ್ಲಿ 3 ಡಿಸೈನ್ ಬಂತು. ಈಗ ಮತ್ತೆ 3 ಚೈನ್ ಹಾಕೊಳ್ತೀನಿ. ಮತ್ತೆ ಇದೇ ಲೂಪ್ ಒಳಭಾಗಕ್ಕೆ 4 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 2 3 4 ನೋಡಿ. ಇವಾಗ 4 4 4 4 4 ಸತಿ ಬಂದಿದೆ. ಮತ್ತೆ ಇಲ್ಲಿ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕೊಂಡು ನೋಡಿ 1 2 3 ಈ 3ನೇ ಚೈನ್ ಹಾಕೊಂಡಿದೀವಲ್ವಾ, ಈ 3ನೇ ಚೈನ್ ಗ್ಯಾಪಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ತೀನಿ ನೋಡಿ ಹೀಗೆ. ಇವಾಗ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಮುಂದಕ್ಕೆ ತಗೊಂಡ್ ಬರ್ಬೇಕು ನೋಡಿ, ಇಲ್ಲಿಗೆ ತಗೊಬರ್ಬೇಕು. ಈ ಚೈನ್ ಸ್ಪೇಸ್ ಇದೆಯಲ್ಲ, ಈ ಚೈನ್ ಸ್ಪೇಸಿಗೆ ನಮಗೆ ಉಲ್ಲನ್ ಬರಬೇಕು. ಹೀಗೆ ಸ್ಲಿಪ್ ಸ್ಟಿಚ್ ಹಾಕೊಂಡು ನಾವು ಉಲ್ಲನ್ನ ಮುಂಭಾಗಕ್ಕೆ ತಗೊಂಡ್ ಬರಬೇಕು. ಇವಾಗ ನೋಡಿ ನಮ್ಗೆ ಇಲ್ಲಿ 4 ಲೂಪ್ ಬಂದಿದೆ. ಸೊ ನೋಡಿ, ಇದು 4 ಡಿಸೈನ್ ಬಂದಿದೆಯಲ್ವಾ, 4 3 ಚೈನ್ ನಾವೇನ್ ಹಾಕೊಂಡಿದೀವಿ, 1 2 3 4 ಕಡೆ ಬಂದಿದೆ. ಈ 3 ಚೈನ್ ಏನ್ ಹಾಕೊಂಡಿದೀವಲ್ವಾ, ಅಲ್ಲಿಗೆ ಇವಾಗ ನಾವು ಡಿಸೈನ್ ನ ಹಾಕೋಬೇಕು ನೋಡಿ. 1 2 3 ಫಸ್ಟ್ 3 ಚೈನ್ ಹಾಕೊಳ್ತೀನಿ. ಈ 3 ಚೈನ್ ಏನ್ ಹಾಕೊಳ್ತೀನಿ ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಇವಾಗ ಇಲ್ಲಿ 9 ಡಬಲ್ ಕ್ರೋಶೆ ಹಾಕೋಬೇಕು. ಈ 3 ಚೈನ್ ಏನ್ ಹಾಕೊಂಡಿದ್ವಲ್ವಾ ಫಸ್ಟ್ ರೌಂಡ್ ಅಲ್ಲಿ, ಅಲ್ಲಿಗೆ ನಾವು 9 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ 1 2 3 4 5 ಆಗಿದೆ. ಇನ್ನು 4 ಡಬಲ್ ಕ್ರೋಶೆನ ಹಾಕೊಳ್ಬೇಕು. 6 7 8 9 ನೋಡಿ 1 2 3 4 5 6 7 8 9 ಇಲ್ಲಿ 3 ಚೈನ್ ಹಾಕೊಂಡಿದ್ವಲ್ವಾ, ಇದು ಒಂದು ಡಬಲ್ ಕ್ರೋಶೆ. ಇಲ್ಲಿ 9 ಪ್ಲಸ್ ಇದೊಂದು 10 ಡಬಲ್ ಕ್ರೋಶೆ ನಮಗೆ ಟೋಟಲ್ ಆಗಿ ಬರುತ್ತೆ ನೋಡಿ. ಇಲ್ಲಿ 10 ಡಬಲ್ ಕ್ರೋಶೆ ಆಯ್ತಲ್ವಾ. ಇವಾಗ ಇಲ್ಲಿ ನಾನು ಚೈನ್ ಹಾಕೊಳ್ಳೋದಿಲ್ಲ, ಇಲ್ಲಿಂದ ಡೈರೆಕ್ಟ್ ಆಗಿ ಈ 3 ಚೈನ್ ಹಾಕೊಂಡಿದೀವಲ್ವಾ, ಈ 3 ಚೈನಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 3 4
5 6 7 8 9 10 ನೋಡಿ. ಇವಾಗ ಇಲ್ಲಿ 10 ಡಬಲ್ ಕ್ರೋಶೆ ಆಯ್ತಲ್ವಾ. ಇದಾದ್ಮೇಲೆ ಮತ್ತೆ ನೋಡಿ ಇಲ್ಲಿಂದ ಡೈರೆಕ್ಟ್ ಆಗಿ ಈ 3 ಚೈನ್ ಸ್ಪೇಸ್ ಅಲ್ಲಿ 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 3 4 5 6 7 8 9 10 ನೋಡಿ. ಇಲ್ಲೂ 10 ಡಬಲ್ ಕ್ರೋಶೆ ಆಯ್ತಲ್ವಾ. ಇದು ಲಾಸ್ಟ್ ಲೂಪು. ಈ ಲೂಪಲ್ಲಿ ನಾವು 10 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಇವಾಗ 10 ಡಬಲ್ ಕ್ರೋಶೆ ಇಲ್ಲಿ ಕೂಡ ಆಯ್ತು. ಇವಾಗ ಇಲ್ಲಿ ಯಾವುದೇ ರೀತಿ ಚೈನ್ ಹಾಕೋಬಾರ್ದು. ಇಲ್ಲಿ 3 ಚೈನ್ ಹಾಕೊಂಡಿದ್ವಲ್ವಾ ಫಸ್ಟ್, ಆ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಒಂದಿಷ್ಟುದ ಹುಲ್ಲನ್ನ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ನೋಡಿ ನಮ್ಗೆ ಡಿಸೈನು ಈ ರೀತಿ ಬರುತ್ತೆ. ಇವಾಗ ಈ ಹುಲ್ಲನ್ ಇದೆಯಲ್ಲ, ಈ ಹುಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ಸೊ ಇದನ್ನ ನೀವು ಆಮೇಲೂ ಮಾಡ್ಕೋಬಹುದು. ಸೊ ಒಂದೊಂದು ಡಿಸೈನ್ ಕಂಪ್ಲೀಟ್ ಆಗ್ತಿದ್ದಂಗೆ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಎಕ್ಸ್ಟ್ರಾ ರೋಲನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಇವಾಗ ನಾನು ಇದನ್ನೇನು ತೋರಿಸ್ಕೊಟ್ಟೆ ಅಲ್ಲ, ಇದೇ ರೀತಿನೇ ನಾವು ಹಾಕೋಬೇಕು. ಫಸ್ಟ್ ಒಂದು ಫ್ಲವರಿಗೆ ಮಾತ್ರ ನಾವು ಈ ರೀತಿ ಹಾಕೋಬೇಕು. ಸೆಕೆಂಡ್ ಫ್ಲವರ್ಗೆ ನೋಡಿ 1 2 3 ಈ 3 ಮಾತ್ರ ಹಾಕೋಬೇಕು. ಇದು 4ನೇದು ಹಾಕೋಬಾರ್ದು. ಇವಾಗ ಇನ್ನೊಂದು ಪೀಸು ಇವು 3 ಮಾತ್ರ ನಾನು ಹಾಕೊಳ್ತೀನಿ. ಇದು ಫಸ್ಟ್ ರೌಂಡ್ ಹಾಕೊಂಡು ಸೆಕೆಂಡ್ ರೌಂಡ್ ಅಲ್ಲಿ ಈ 3 ಡಿಸೈನ್ ಬರಬೇಕು, ಈ ಡಿಸೈನ್ ಬರಬಾರ್ದು. ಆ ರೀತಿ ಹಾಕೋಬೇಕು. ಆ ರೀತಿ ಹಾಕೊಂಡು ಆಮೇಲೆ ನಾವು ಇದಕ್ಕೆ ಜಾಯಿನ್ ಮಾಡ್ಬೇಕಾಗತ್ತೆ. ಸೊ ಜಾಯಿನ್ ಮಾಡ್ಬೇಕಾದ್ರೆ ನಾವು 4 ಸೈಡು ಹಾಕೊಂಡ್ಬಿಟ್ರೆ ಜಾಯಿನ್ ಮಾಡೋಕ್ಕಾಗಲ್ಲ. ಸೊ ಈ 3 ಸೈಡ್ ಬರೋವರೆಗೂ ನಾನು ಹಾಕೊಳ್ತೀನಿ. ಈಗ ಫಸ್ಟ್ ಒಂದು ಡಿಸೈನ್ ಸೇಮ್ ಇದೇ ಪ್ಯಾಟರ್ನ್ ಅಲ್ಲೇ ಹಾಕೋಬೇಕು. ಈ ಡಿಸೈನ್ ಹಾಕೊಂಡ್ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಈ ಡಿಸೈನ್ ಬರುತ್ತಲ್ಲ, 10 ಡಬಲ್ ಕ್ರೋಶೆ ಹಾಕೊಂಡಿದೀವಲ್ವಾ, ಅದನ್ನ 3 ಭಾಗ ಮಾತ್ರ ನೋಡಿ ಇಷ್ಟು ಹಾಕೊಳ್ತೀನಿ. ಇದನ್ನ ಗ್ಯಾಪ್ ಬಿಡ್ತೀನಿ. ಇಷ್ಟು ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಇದನ್ನ ಜಾಯಿನ್ ಮಾಡ್ಕೋಬೇಕು, ಯಾವ ರೀತಿ ನಾವು ನೆಕ್ಸ್ಟ್ ಸ್ಟೆಪ್ ನ ಹಾಕೊಳ್ಬೇಕಂತ ತೋರಿಸ್ತೀನಿ. ಸೊ ಇವಾಗ ನೋಡಿ ಈ ರೀತಿ ಇಲ್ಲಿ ನೋಡ್ಬೋದು. ನೋಡಿ ಫಸ್ಟ್ ನಾನು ಸರ್ಕಲ್ ಹಾಕೊಂಡಿದ್ದೀನಿ. ಸರ್ಕಲ್ ಆದ್ಮೇಲೆ 4 ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. 4 ಡಬಲ್ ಕ್ರೋಶೆ 3 ಚೈನು, 4 ಡಬಲ್ ಕ್ರೋಶೆ 3 ಚೈನು ಇದೇ ರೀತಿ ಹಾಕೊಂಡಿದ್ದೀನಿ ಫಸ್ಟ್ ರೌಂಡ್. ಇವಾಗ ಇಲ್ಲಿಗೆ ನಾನು ಮುಗಿತಲ್ವಾ, ಇಲ್ಲಿಗೆ ಮುಗಿದ್ಮೇಲೆ 2 ಸ್ಲಿಪ್ ಸ್ಟಿಚ್ ನ ಹಾಕೊಂಡಿದ್ದೀನಿ. 2 ಡಬಲ್ ಕ್ರೋಶೆಗೆ ಸ್ಲಿಪ್ ಸ್ಟಿಚ್ ಹಾಕೊಂಡು ಹುಲ್ಲನ್ನ ಮುಂಭಾಗಕ್ಕೆ ತರಬೇಕು. ಹುಲ್ಲನ್ನ ಮುಂಭಾಗಕ್ಕೆ ತಗೊಂಡ್ಬಂದು ಇಲ್ಲಿ 10 ಡಬಲ್ ಕ್ರೋಶೆ ಹಾಕೋಬೇಕು. 3 ಚೈನ್ ಗ್ಯಾಪ್ ಅಲ್ಲಿ 10 ಡಬಲ್ ಕ್ರೋಶೆ, ಮತ್ತೆ ಅಲ್ಲಿಂದ 3 ಚೈನ್ ಗ್ಯಾಪ್ ಅಲ್ಲಿ 10 ಡಬಲ್ ಕ್ರೋಶೆ, ಮತ್ತೆ ಅಲ್ಲಿಂದ 3 ಚೈನ್ ಗ್ಯಾಪ್ ಅಲ್ಲಿ 10 ಡಬಲ್ ಕ್ರೋಶೆನ ಹಾಕೋಬೇಕು. ಇವಾಗ ನೋಡಿ ನಾನು 3 ಸೈಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 4ನೇ ಸೈಡ್ ಹಾಕೋಬೇಕು. 4ನೇ ಸೈಡ್ ಹಾಕೋಬೇಕಾದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೇಂಜಸ್ ಅಂದ್ರೆ ಡಿಸೈನ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಇವಾಗ ನೋಡಿ ಫಸ್ಟ್ ಪೀಸ್ ಹಾಕೊಂಡಿದೀವಲ್ವಾ, ಈ ಫಸ್ಟ್ ಪೀಸಿಗೆ ಒಂದು ಸೈಡ್ ಅಲ್ಲಿ ನಾವು ಇದನ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ ಇಲ್ಲಿ ಈ 2 ಡಿಸೈನ್ ಇದೆಯಲ್ಲ, ಈ 2 ಡಿಸೈನ್ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಿಗೆ ನಾವು ಇದನ್ನ ಜಾಯಿನ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಸಿಂಗಲ್ ಕ್ರೋಶೆ ಹಾಕೊಂಡು ಇವಾಗ ಇಲ್ಲಿಂದ ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಈ 3 ಚೈನ್ ಗ್ಯಾಪಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ಬೇಕು. 2 3 4 5 6 7 8 9 10 ನೋಡಿ 10 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿ 3ನೇ ಚೈನ್ ಇದೆ ಅಲ್ಲ, 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ನೋಡಿ ಒಂದಿಷ್ಟು ಹುಲ್ಲನ್ನ ಬಿಟ್ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ.
ಇವಾಗ ಈ ಹುಲ್ಲನ್ನ ಒಳಭಾಗಕ್ಕೆ ತೂರ್ಸ್ಕೋಬೇಕು. ನೀವು ಸೂಜಿಗೆ ಪೋಣಿಸ್ಬಿಡ್ಬೇಕಾದ್ರೂ ಹುಲ್ಲನ್ನ ಈ ರೀತಿ ಒಳಭಾಗಕ್ಕೆ ತೂರ್ಸ್ಕೊಳ್ಬಹುದು. ನೋಡಿ, ಇದಾದ್ಮೇಲೆ ಎಕ್ಸ್ಟ್ರಾ ಇರೋ ಹುಲ್ಲನ್ನ ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಅವಾಗ ನೋಡಿ ನಮ್ಗೆ ಇಲ್ಲಿ 2 ಪೀಸು ಜಾಯಿಂಟ್ ಆಯ್ತು. ಸೊ ಫಸ್ಟ್ ರೌಂಡ್ ಮಾತ್ರ ಈ ರೀತಿ ಫಸ್ಟ್ ಲೈನ್ ಏನ್ ಹಾಕೊಳ್ತೀವಿ ಅದನ್ನ ಮಾತ್ರ ನಾವು ಈ ರೀತಿ ಹಾಕೋಬೇಕು. ಸೆಕೆಂಡ್ ಲೈನಿಗೆ ನಾವು 2 ಡಿಸೈನ್ ನ ಮಾತ್ರ ಹಾಕೊಂಡು ಜಾಯಿನ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ಇದೇ ರೀತಿ ನಾವು ಜಾಯಿನ್ ಮಾಡ್ಕೊಂಡು ಬರ್ಬೇಕು. ಟೋಟಲ್ ಆಗಿ 5 ಪೀಸ್ ಬರ್ಬೇಕು. ಮೇಲ್ಭಾಗದಲ್ಲಿ ಫಸ್ಟ್ ಲೈನ್ ಅಲ್ಲಿ 5 ಪೀಸ್ ಬರ್ಬೇಕು. ಸೊ ಇವಾಗ ಇದೇ ರೀತಿ ಇನ್ನೊಂದು ಪೀಸ್ ಹಾಕೊಳ್ತೀನಿ. ಇನ್ನೊಂದು ಪೀಸು 3 ಡಿಸೈನ್ ಬರೋವರೆಗೂ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ಇನ್ನೊಂದು ಪೀಸ್ ನಾನಿಲ್ಲಿ ರೆಡಿ ಮಾಡ್ಕೊಂಡಿದೀನಿ. ನೋಡಿ, ಇಲ್ಲೂ ಅಷ್ಟೇ ನಾನು 3 ಸೈಡ್ ಡಿಸೈನ್ ಬರೋ ರೀತಿ ಹಾಕೊಂಡಿದೀನಿ. ಇವಾಗ ಇದನ್ನ ನೋಡಿ, ಇದು ಸೀದಾ ಅಲ್ವಾ, ಇಲ್ಲಿ ನಾವು 1 ಪೀಸ್ ಆಲ್ರೆಡಿ ಜಾಯಿನ್ ಮಾಡ್ಕೊಂಡಿದೀವಿ. ಇದಕ್ಕೆ ಆಪೋಸಿಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ಜಾಯಿನ್ ಮಾಡಿದೀವಲ್ವಾ, ಇದ್ರ ಎದುರು ಭಾಗದಲ್ಲಿ ಈ ಕಡೆ ಸೈಡ್ ಅಲ್ಲಿ ನಾವು ಜಾಯಿನ್ ಮಾಡ್ಕೋಬೇಕು ಈ ಪೀಸ್ ನ. ನೋಡಿ ಹೀಗೆ ನೋಡಿ, ಈ ರೀತಿ ಬರುತ್ತೆ. ಇವಾಗ ಇಲ್ಲಿಂದ ಈ 3 ಚೈನ್ ಗ್ಯಾಪ್ ಏನಿದೆ, ಈ 3 ಚೈನ್ ಗ್ಯಾಪಿಗೆ ನಾವು 10 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ, ಇವಾಗ ಇಲ್ಲಿ 10 ಡಬಲ್ ಕ್ರೋಶೆ ಆಯ್ತು. 10 ಡಬಲ್ ಕ್ರೋಶೆ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ಹಾಕಿರ್ತೀವಲ್ವಾ, ಆ 3ನೇ ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಸ್ವಲ್ಪ ಉದ್ದ ಹುಲ್ಲನ್ನ ಬಿಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಹುಲ್ಲನ್ನ ಒಳಭಾಗಕ್ಕೆ ನಾವು ತೋರಿಸ್ಕೊಳ್ಬೇಕು. ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಮ್ಗೆ 3 ಪೀಸು ಜಾಯಿಂಟ್ ಆಯ್ತು. ನಾವು ಫಸ್ಟ್ ಲೈನ್ ಅಲ್ಲಿ ಜಾಯಿನ್ ಮಾಡ್ಕೊಳ್ತೀವಲ್ವಾ, ಇಲ್ಲಿ ಜಾಯಿನ್ ಮಾಡಿದ್ರೆ ಅದ್ರ ಎದುರು ಭಾಗದಲ್ಲೇ ಇನ್ನೊಂದು ಪೀಸ್ ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸೊ ಸೈಡ್ ಅಲ್ಲಿ ಜಾಯಿನ್ ಮಾಡ್ಕೋಬಾರ್ದು. ಸೈಡ್ ಅಲ್ಲಿ ಜಾಯಿನ್ ಮಾಡ್ಕೊಂಡ್ರೆ ನಮ್ಗೆ ಸ್ಕ್ವೇರ್ ಶೇಪ್ ಅಲ್ಲಿ ಬಂದ್ಬಿಡುತ್ತೆ. ಸೊ ನಮ್ಗೆ ಈ ರೀತಿ ಸ್ಟ್ರೈಟ್ ಆಗೇ ಬರ್ಬೇಕು. ಇವಾಗ ಇದೇ ರೀತಿ ಇನ್ನೂ ಒಂದು ಪೀಸ್ ನಾನು ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡಿದೀನಿ. ಇದು ಅಷ್ಟೇ 3 ಸೈಡ್ ಡಿಸೈನ್ ಹಾಕೊಂಡಿದೀನಿ. ಇವಾಗ ನೋಡಿ, ಇಲ್ಲಿ ಜಾಯಿನ್ ಮಾಡ್ಕೊಂಡಿದೀವಲ್ವಾ, ಇದಕ್ಕೆ ಆಪೋಸಿಟ್ ಅಲ್ಲಿ ಎದುರು ಭಾಗದಲ್ಲಿ ಈ ಪೀಸ್ ನ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ, ಹೀಗೆ ಜಾಯಿನ್ ಮಾಡ್ಕೊಂಡು ಇಲ್ಲಿಂದ 10 ಡಬಲ್ ಕ್ರೋಶೆನ ಹಾಕೊಳ್ಬೇಕು 3 ಚೈನ್ ಗ್ಯಾಪ್ ಅಲ್ಲಿ. ನೋಡಿ, 10 ಡಬಲ್ ಕ್ರೋಶೆ ಆದ್ಮೇಲೆ ಈ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು. ನಾನು ಇಷ್ಟು ಹುಲ್ಲನ್ನು ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಹುಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು. ನೋಡಿ, ಟೋಟಲ್ ಆಗಿ ನಮ್ಗಿಲ್ಲಿ 4 ಪೀಸು ಜಾಯಿಂಟ್ ಆಯ್ತು. ಇನ್ನೊಂದು ಪೀಸ್ ಜಾಯಿನ್ ಮಾಡ್ಕೋಬೇಕು. ಇವಾಗ ಇನ್ನೂ ಒಂದು ಇದೇ ರೀತಿ ನಾನು ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಇವಾಗ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡಿದೀನಿ. ಇವಾಗ ಇಲ್ಲಿ 4 ಪೀಸ್ ನಾವು ಜಾಯಿನ್ ಮಾಡ್ಕೊಂಡಿದ್ವಲ್ವಾ, ನೋಡಿ ಹೀಗೆ ಇಟ್ಕೊಂಡು ಈ ಕಡೆ ಜಾಯಿನ್ ಮಾಡಿರೋ ಎದುರು ಭಾಗದಲ್ಲಿ ಈ ಪೀಸ್ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ, ಹೀಗೆ ಜಾಯಿನ್ ಮಾಡ್ಕೊಂಡು ಮತ್ತೆ ಇಲ್ಲಿ 10 ಡಬಲ್ ಕ್ರೋಶೆನ ಹಾಕೊಳ್ಬೇಕು.
ನೋಡಿ 10 ಡಬಲ್ ಕ್ರೋಶೆ ಆಯಿತು. 10 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಹಾಕೊಂಡಿದ್ವಲ್ವ, ಈ 3ನೇ ಚೈನ್ ಗ್ಯಾಪಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಹುಲ್ಲನ್ನು ಒಂದು ಸ್ವಲ್ಪ ಹುಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡಿಕೊಂಡು ಈ ಹುಲ್ಲನ್ನು ಒಳಭಾಗಕ್ಕೆ ತೂರಿಸ್ಕೊಳ್ಬೇಕು. ಸೊ ಇದು ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ರೀತಿ 3 ಡಿಸೈನ್ ಬರಬೇಕು. ಸೊ ನಾನು 3ರಲ್ಲಿ ಒಂದು ಭಾಗದಷ್ಟು ಮಾತ್ರನೇ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಈ ಲೈಟ್ ಪೀಸ್ ಏನು ಹಾಕೊಂಡಿದೀವಲ್ವಾ, ಇದು ನಮಗೆ ಒಂದು ಡಿಸೈನಿಗೆ ಒಂದು ಸೈಡ್ ಹಿಂಗೆ ವಿ ಶೇಪಲ್ಲಿ ಬರುತ್ತೆ, ಒಂದು ಸೈಡ್ಗೆ ಇದೇ ರೀತಿ ನಮಗೆ 3 ಪೀಸ್ ಬರಬೇಕಾಗುತ್ತೆ. ಸೊ ಇವಾಗ 5 ಪೀಸ್ ನಾವು ಜಾಯಿನ್ ಮಾಡ್ಕೊಂಡಿದ್ದಾಯ್ತಲ್ವಾ, ಇವಾಗ ನಾವು ಕೆಳಭಾಗದಲ್ಲಿ ಹಾಕೋಬೇಕು. ಕೆಳಭಾಗದಲ್ಲಿ ಹಾಕೋಬೇಕಾದ್ರೆ ಈ ಡಿಸೈನು 3 ಡಿಸೈನ್ ಹಾಕೋಬಾರ್ದು, 2 ಡಿಸೈನ್ ಮಾತ್ರ ಹಾಕೊಳ್ಬೇಕು. ಇವಾಗ ನಾನು 2 ಡಿಸೈನ್ ಬರೋ ರೀತಿ ಹಾಕೊಂಡು ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಇವಾಗ ನೋಡಿ ಇದನ್ನ ನಾನು 2 ಸೈಡ್ ಮಾತ್ರ ಡಿಸೈನ್ ಬರೋ ರೀತಿ ಹಾಕೊಂಡಿದೀನಿ. ನೋಡಿ ಇನ್ನೆರಡು ಸೈಡು ಖಾಲಿ ಬಿಟ್ಕೊಂಡಿದೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ನಾವು 5 ಪೀಸ್ ಜಾಯಿನ್ ಮಾಡ್ಕೊಂಡಿದೀವಲ್ವಾ, ಈ 5 ಪೀಸಲ್ಲಿ ನೋಡಿ ಇಲ್ಲಿದೆ ಅಲ್ಲ, ಇಲ್ಲಿ ನೋಡಿ ಇಲ್ಲಿಗೆ ನಾವು ಇದನ್ನ ಜಾಯಿನ್ ಮಾಡ್ಕೊಂಡಿದೀವಲ್ವಾ, ಫಸ್ಟ್ ಲೈನ್ ಅಲ್ಲಿ ಇಲ್ಲಿಗೆ ಜಾಯಿನ್ ಮಾಡ್ಕೊಂಡಿದೀವಿ. ಇವಾಗ ನೋಡಿ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಈ ಪೀಸ್ನ ಒಂದು ಸೈಡು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು, ಇನ್ನೊಂದು ಸೈಡು ಇಲ್ಲಿಗೆ, ಇನ್ನೊಂದು ಸೈಡು ಇಲ್ಲಿಗೆ. ಇಲ್ಲಿ 3 ಸೈಡು ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 1 2 3 4 5 6 7 8 9 10. ನೋಡಿ 10 ಡಬಲ್ ಕ್ರೋಶೆ ಆದ್ಮೇಲೆ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡಾಗ ನೋಡಿ ಈ ಕಡೆ ಸೈಡ್ ಅಲ್ಲಿ ನಮ್ಗೆ ಜಾಯಿಂಟ್ ಆಗಿದೆ. ಇವಾಗ ಈ 2 ಪೀಸ್ನ ನಾವು ಜಾಯಿನ್ ಮಾಡ್ಕೊಂಡಿದೀವಲ್ವಾ, ಈ ಮಧ್ಯದಲ್ಲಿ ನೋಡಿ ಈ ಮಧ್ಯಕ್ಕೆ ನಾವು ಇಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕೊಳ್ಬೇಕು. ಅವಾಗ ನೋಡಿ ನಮ್ಗೆ ಇಲ್ಲಿ 2 ಸೈಡು ಜಾಯಿಂಟ್ ಆಗತ್ತೆ. ಸೊ ಇದು ಡಿಸೈನ್ ಈ ರೀತಿ ಬರುತ್ತೆ. ಈ 2 ಸೈಡು ಜಾಯಿಂಟ್ ಆಯ್ತಲ್ವಾ, ಇವಾಗ ಇಲ್ಲಿಂದ ಮತ್ತೆ ನಾನು ಇಲ್ಲಿ 3 ಚೈನ್ ಸ್ಪೇಸ್ ಇದೆಯಲ್ಲ, ಇಲ್ಲಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಮೂರು 4 5 6 7 8 9 10. ನೋಡಿ 10 ಡಬಲ್ ಕ್ರೋಶೆ ಆಯ್ತಲ್ವಾ. ಈಗ 10 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿ ನೋಡಿ ಹೀಗೆ ಸೀದಾ ಇಟ್ಕೋಬೇಕು. ನೋಡಿ ಹೀಗೆ ಸೀದಾ ಇಟ್ಕೊಂಡಾಗ ಫಸ್ಟ್ ಇಲ್ಲಿಗೆ ಜಾಯಿನ್ ಮಾಡ್ಕೊಂಡ್ವಿ, ಆಮೇಲೆ ಇಲ್ಲಿಗೆ ಜಾಯಿನ್ ಮಾಡ್ಕೊಂಡ್ವಿ. ಇವಾಗ ಈ ಪೀಸ್ ಸೆಕೆಂಡ್ ಪೀಸ್ ಇದೆಯಲ್ಲ, ಈ ಸೆಕೆಂಡ್ ಪೀಸ್ ಅಲ್ಲಿ ಕೆಳಭಾಗದಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಇದನ್ನ ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೋಡಿ ಇದು ಜಾಯಿಂಟ್ ಆದ್ಮೇಲೆ ಇಲ್ಲಿ 3 ಚೈನ್ ಇದೆಯಲ್ಲ, ಈ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಇವುಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ರೋಲ್ ಅನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ನಮ್ಗೆ ಈ ರೀತಿ ಜಾಯಿಂಟ್ ಆಯ್ತು. ಸೊ ನೋಡಿ ಇವಾಗ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಹೀಗಿದೆ ಅಲ್ವಾ. ಹೀಗಿರೋದನ್ನ ಈ ಪೀಸ್ ಹಾಕೋಬೇಕಾದ್ರೆ ನೋಡಿ ಫಸ್ಟ್ ಈ ಪ್ಲೇಸಿಗೆ ಜಾಯಿನ್ ಮಾಡ್ಕೋಬೇಕು. ಈ ಪ್ಲೇಸಿಗೆ ಜಾಯಿನ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವು 3 ಚೈನ್ ಗ್ಯಾಪ್ ಅಲ್ಲಿ 10 ಡಬಲ್ ಕ್ರೋಶೆ ಹಾಕೊಂಡು ಮತ್ತೆ ಈ ಪ್ಲೇಸಿಗೆ ಜಾಯಿನ್ ಮಾಡಬೇಕು ಇಲ್ಲಿಗೆ. ಅದಾದ್ಮೇಲೆ ಮತ್ತೆ 10 ಡಬಲ್ ಕ್ರೋಶೆ ಹಾಕೋಬೇಕು 3 ಚೈನ್ ಗ್ಯಾಪಿಗೆ. ಅದಾದ್ಮೇಲೆ ನೋಡಿ ಈ ಪ್ಲೇಸಿಗೆ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಸೊ ಇವಾಗ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಸೊ ನೋಡಿ ಇವಾಗ ಇನ್ನೊಂದು ಪೀಸ್ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ.
ಸೊ ಇದಕ್ಕೂ ಅಷ್ಟೇ 2 ಡಿಸೈನ್. ಇನ್ನ ಕೆಳಭಾಗದಲ್ಲಿ ನಾವು ಎಷ್ಟು ಪೀಸ್ ಹಾಕೊಳ್ತೀವಿ ಅಷ್ಟು ಪೀಸು ಇದೇ ರೀತಿ ಡಿಸೈನ್ 2 ಡಿಸೈನ್ ಮಾತ್ರ ಬರೋ ರೀತಿ ಹಾಕೋಬೇಕು. ಮೇಲ್ಭಾಗದಲ್ಲಿ 1 ಲೈನ್ ಹಾಕೊಳ್ತೀವಲ್ವಾ ಅದಕ್ಕೆ ಮಾತ್ರ ನಾವು 3 ಡಿಸೈನ್ ಬರೋ ರೀತಿ ಹಾಕೊಳ್ಬೇಕು. ಇವಾಗ ನೋಡಿ ಇಲ್ಲಿ ಜಾಯಿನ್ ಮಾಡ್ಕೋಬೇಕು. ಎಲ್ಲಿಗೆ ಜಾಯಿನ್ ಮಾಡ್ಕೋಬೇಕು? ಇಲ್ಲಿದೆಯಲ್ವಾ ನೋಡಿ, ಇಲ್ಲಿಗೆ ನಾವು ಜಾಯಿನ್ ಮಾಡ್ಬೇಕು. ಇವಾಗ ಇದಾದ್ಮೇಲೆ ಇಲ್ಲಿ, ಇಲ್ಲಾದ್ಮೇಲೆ ಇಲ್ಲಿ. ಇವಾಗ ನೋಡಿ ಈ 2 ಪೀಸ್ ಇದೆಯಲ್ಲ, ಈ 2 ಪೀಸಿಗೆ ನಾನು ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ. ಅವಾಗ ನಮಗೆ ಈ ಪೀಸಿಗೆ ಜಾಯಿಂಟ್ ಆಗುತ್ತೆ ನೋಡಿ, ಈ ಪೀಸಿಗೆ ಜಾಯಿಂಟ್ ಆಗುತ್ತೆ. ಈ ಪೀಸಿಗೆ ಜಾಯಿಂಟ್ ಆದ್ಮೇಲೆ ನಾವಿಲ್ಲಿ 10 ಡಬಲ್ ಕ್ರೋಶೆ ಹಾಕೋಬೇಕು ಈ 3 ಚೈನ್ ಗ್ಯಾಪ್ ಅಲ್ಲಿ. 1 2 3 4 5 6 7 8 9 10 ನೋಡಿ. 10 ಡಬಲ್ ಕ್ರೋಶೆ ಆದ್ಮೇಲೆ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೋಡಿ ಫಸ್ಟ್ ಲೈನ್ ಅಲ್ಲಿ ನಾವು ಈ 2 ಪೀಸ್ನ ಜಾಯಿನ್ ಮಾಡ್ಕೊಂಡಿದೀವಲ್ವಾ, ಇವಾಗ 10 ಡಬಲ್ ಕ್ರೋಶೆ ಆದ್ಮೇಲೆ ನೋಡಿ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಈ 2 ಮಧ್ಯಕ್ಕೆ ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ 2 ಪೀಸ್ ಇದೆಲ್ಲ, ಈ 2 ಪೀಸ್ ಮಧ್ಯಕ್ಕೆ ನಾನು ಇಲ್ಲಿಗೆ ಈ ರೀತಿ ಜಾಯಿನ್ ಮಾಡ್ಕೊಳ್ತೀನಿ. ಮತ್ತೆ ಈಗ ಇಲ್ಲಿಂದ ಇಲ್ಲಿಗೆ 10 ಡಬಲ್ ಕ್ರೋಶೆ ಹಾಕೊಳ್ಬೇಕು. ನೋಡಿ ಇವಾಗ ಇಲ್ಲಿ 10 ಡಬಲ್ ಕ್ರೋಶೆ ಆಯ್ತಲ್ವಾ, 10 ಡಬಲ್ ಕ್ರೋಶೆ ಆದ್ಮೇಲೆ ಫಸ್ಟ್ ಲೈನ್ ಅಲ್ಲಿ ಜಾಯಿನ್ ಮಾಡ್ಕೊಂಡಿದೀವಲ್ವಾ ಅದರಲ್ಲಿ ನೋಡಿ ಕೆಳಭಾಗದಲ್ಲಿರೋ ಪೀಸಿಗೆ ನಾವು ಜಾಯಿನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಹುಲ್ಲನ್ನ ಕಟ್ ಮಾಡ್ಕೊಳ್ತೀನಿ. ಅವಾಗ ನೋಡಿ ನಮ್ಗೆ ಈ ರೀತಿ ಬರುತ್ತೆ. ಸೊ ನೋಡಿ ಫಸ್ಟ್ ಲೈನ್ ಅಲ್ಲಿ ನಾವಿಲ್ಲ 5 ಪೀಸ್ ಹಾಕೊಂಡಿದೀವಿ, ಈ ರೀತಿ 5 ಪೀಸ್ ಹಾಕೊಂಡಿದೀವಲ್ವಾ. ಸೊ ಇವಾಗ ಸೆಕೆಂಡ್ ಲೈನ್ ಹಾಕೋಬೇಕಾದ್ರೆ ಫಸ್ಟ್ ನಾವು ಇಲ್ಲಿಗೆ ಜಾಯಿನ್ ಮಾಡಬೇಕು. ಫಸ್ಟ್ ಪೀಸ್ ಇದೆಯಲ್ವಾ ಬಲಭಾಗದಿಂದ ಮೊದಲನೇ ಪೀಸ್ ಅಲ್ಲಿ ಕೆಳಭಾಗದಲ್ಲಿ ಗ್ಯಾಪ್ ಇರುತ್ತೆ. ಈ ಕೆಳಭಾಗದಲ್ಲಿರೋ ಗ್ಯಾಪಿಗೆ ನಾವು ಒಂದು ಸೈಡ್ ಜಾಯಿನ್ ಮಾಡಬೇಕು. ಅದಾದ್ಮೇಲೆ ಈ 2 ಪೀಸ್ ಇದೆಯಲ್ಲ, ಈ 2 ಪೀಸ್ ಮಧ್ಯದಲ್ಲಿ ಒಂದ್ ಸೈಡ್ ಜಾಯಿನ್ ಮಾಡಬೇಕು. ಅದಾದ್ಮೇಲೆ 2ನೇ ಪೀಸ್ ಇದೆಯಲ್ಲ ಬಲಭಾಗದಿಂದ 2ನೇ ಪೀಸ್ ಅಲ್ಲಿ ಕೆಳಭಾಗದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಈ ರೀತಿ ಗ್ಯಾಪ್ ಬರುತ್ತಲ್ಲ, ಈ ಗ್ಯಾಪ್ ಅಲ್ಲಿ ನಾವು 3ನೇ ಸೈಡ್ ಅಲ್ಲಿ ಜಾಯಿನ್ ಮಾಡ್ಕೊಳ್ಬೇಕು. ಸೇಮ್ ಇದು ಅದೇ ರೀತಿನೇ ನೋಡಿ, ಇಲ್ಲಿ ಸೆಕೆಂಡ್ ಪೀಸ್ ಅಲ್ಲಿ ಕೆಳಭಾಗದಲ್ಲಿ ಜಾಯಿನ್ ಮಾಡ್ಕೋಬೇಕು. ಆಮೇಲೆ ಈ 2 ಪೀಸ್ ಸೆಕೆಂಡ್ ಮತ್ತೆ ಥರ್ಡ್ ಪೀಸ್ ಮಧ್ಯಕ್ಕೆ ಜಾಯಿನ್ ಮಾಡ್ಕೋಬೇಕು. ಅದಾದ್ಮೇಲೆ 3ನೇ ಪೀಸ್ ಅಲ್ಲಿ ಕೆಳಭಾಗದಲ್ಲಿ ಇದನ್ನ ಜಾಯಿನ್ ಮಾಡ್ಕೋಬೇಕು. ಇವಾಗ ನಾವು ಪೂರ್ತಿ ಡಿಸೈನ್ ಇದೇ ರೀತಿನೇ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸೊ ತುಂಬಾ ಈಸಿ, ಸಿಂಪಲ್ ಆಗಿದೆ ಡಿಸೈನು, ತುಂಬಾ ಈಸಿ, ಹಾಕೋದು ಅಷ್ಟೇ ತುಂಬಾನೇ ಈಸಿ ಇದೆ. ಸೊ ಇದನ್ನ ಜಾಯಿನ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಡಿಸೈನ್ ತುಂಬಾ ಸಿಂಪಲ್ ಆಗಿದೆ ಮತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಕಷ್ಟ ಏನಿಲ್ಲ, ನನ್ನ ಕ್ರೋಶೆ ಹಿಡಿಯಕ್ಕೆ ಬರಲ್ಲ ಅನ್ನೋಂಥವ್ರು ಕೂಡ ಹಾಕೋಬಹುದು ಈ ಡಿಸೈನ್, ಅಷ್ಟು ಈಸಿ ಆಗಿದೆ. ಸೊ ಇದು ಒಂದು ಡಿಸೈನ್ ನಾವು ಕಂಪ್ಲೀಟ್ ಮಾಡೋದಕ್ಕೆ ತೋರಣಾಗೆ ಈ ರೀತಿ 3 ಡಿಸೈನ್ ಬೇಕಾಗುತ್ತೆ. ಇದು ಒಂದು ಡಿಸೈನ್ ಕಂಪ್ಲೀಟ್ ಮಾಡೋಕ್ಕೆ ಈ ರೀತಿ 15 ಫ್ಲವರ್ಸ್ ಬೇಕಾಗುತ್ತೆ. ಸೊ ಈ ರೀತಿ 15 ಪೀಸ್ಗಳನ್ನ ನಾವು ಜಾಯಿನ್ ಮಾಡ್ಕೊಂಡು ಬಂದು ಡಿಸೈನ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದೇ ರೀತಿ ಈ ಕಡೆ ಸೈಡಲ್ಲಿ ಹಾಕೋಬೇಕು. ನೆಕ್ಸ್ಟ್ ಇನ್ನೊಂದು ಪೀಸ್ನ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇಲ್ಲಿ ನಾನು 2 ಡಿಸೈನ್ ಮಾತ್ರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿದೆ ನೋಡಿ, ಇಲ್ಲಿಗೆ ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾನು ಇದನ್ನ ಇಲ್ಲಿಗೆ ಈ ಪ್ಲೇಸಿಗೆ ಜಾಯಿನ್ ಮಾಡ್ಕೊಳ್ತೀನಿ. 2 ಡಿಸೈನ್ ಆದ್ಮೇಲೆ ನೋಡಿ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಈಗ ಜಾಯಿನ್ ಮಾಡ್ಕೊಂಡು
ಮತ್ತೆ ಇಲ್ಲಿಂದ ಈ 3 ಚೈನ್ ಸ್ಪೇಸ್ ಏನಿದೆ ಈ 3 ಚೈನ್ ಸ್ಪೇಸಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೋಡಿ 10 ಡಬಲ್ ಕ್ರೋಶೆ ಆದ್ಮೇಲೆ ಹೀಗೆ ಇಟ್ಕೋಬೇಕು. ನೋಡಿ ಮೇಲ್ಭಾಗದಲ್ಲಿ 3 ಮತ್ತು 4ನೇ ಡಿಸೈನ್ ಏನಿದೆ ಬಲಭಾಗದಿಂದ 3 ಮತ್ತೆ 4ನೇ ಡಿಸೈನ್ ಏನ್ ಹಾಕೊಂಡಿದೀವಿ ಫ್ಲವರು, ಈ 2 ಮಧ್ಯದಲ್ಲಿ ನಾವು ಇದನ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿಂದ ಮತ್ತೆ 3 ಚೈನ್ ಸ್ಪೇಸ್ ಇದೆಯಲ್ಲ ಈ 3 ಚೈನ್ ಸ್ಪೇಸಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ಬೇಕು. 2 3 4 5 6 7 8 9 10. ನೋಡಿ 10 ಡಬಲ್ ಕ್ರೋಶೆ ಆದ್ಮೇಲೆ ಈ ಮೇಲ್ಭಾಗದಲ್ಲಿ ನಾವು 5 ಫ್ಲವರ್ ಹಾಕೊಂಡಿದೀವಲ್ವಾ, ನೋಡಿ 5ರಲ್ಲಿ 4ನೇ ಫ್ಲವರ್ ಇದೆಯಲ್ಲ ಈ 4ನೇ ಫ್ಲವರ್ ಕೆಳಭಾಗದಲ್ಲಿ ನೋಡಿ ಈ ಗ್ಯಾಪ್ ಇದೆ. ಈ ಗ್ಯಾಪ್ ಅಲ್ಲಿ ನಾವು ಇದನ್ನ ಜಾಯಿನ್ ಮಾಡ್ಕೊಂಡು ನೋಡಿ ಈ 3 ಚೈನ್ ಏನಿದೆ ಈ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ನಾವು ಉಲ್ಲನ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಈ ಉಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ನಾವು ಇದೇ ರೀತಿ ಸಿಂಗಲ್ ಆಗಿ ಜಾಯಿನ್ ಮಾಡ್ಕೋಬೇಕು. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಹಾಕಿದ್ಮೇಲೆ ಇದು. ಸೊ ಒಂದು ವಿ ಶೇಪ್ ಅಲ್ಲಿ ಡಿಸೈನ್ ಹಾಕೊಳ್ತೀವಲ್ವಾ ಅದು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ಯೂಟ್ ಆಗಿ ಬರುತ್ತೆ ಅಂತ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ ಡಿಸೈನ್ ಇದು. ಹಾಕೋದಕ್ಕೂ ತುಂಬಾ ಈಸಿ, ಕಷ್ಟ ಏನಿಲ್ಲ, ತುಂಬಾನೇ ಈಸಿ, ಬೇಗನೂ ಹಾಕ್ಬೋದು. ನೋಡಿ ಇವಾಗ ನಾವು 3 ಫ್ಲವರ್ ನ ಜಾಯಿನ್ ಮಾಡ್ಕೊಂಡ್ವಿ. ಇವಾಗ ಇಲ್ಲಿಗೆ ಇನ್ನೂ ಒಂದು ಪೀಸ್ ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇನ್ನೊಂದು ಪೀಸು ನಾನು ಈ ರೀತಿ 2 ಡಿಸೈನ್ ಬರೋ ರೀತಿ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇನ್ನೊಂದು ಪೀಸ್ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ 2 ಫ್ಲವರ್ ಇದೆಯಲ್ಲ ಈ 2 ಫ್ಲವರ್ಗೆ ನೋಡಿ ಇಲ್ಲಿಗೆ ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ ಇಲ್ಲಿಗೆ ಜಾಯಿನ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿಗೆ 10 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಇಲ್ಲಿಗೆ ಜಾಯಿನ್ ಮಾಡಬೇಕು. ಅದಾದ್ಮೇಲೆ ಮತ್ತೆ ಇಲ್ಲಿಗೆ 10 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿಗೆ ಜಾಯಿನ್ ಮಾಡಿಬಿಟ್ಟು ನಾವು ಫಿನಿಶ್ ಮಾಡ್ಕೋಬೇಕು. ಇವಾಗ ನೋಡಿ ಇದು 2 ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಸೊ ಈಗ ಜಾಯಿನ್ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ಅಂತಾನೆ ನಾನು ಕೆಳಗಿದ್ದಾಗಲೇ ತೋರಿಸಿ ಹೇಳಿದ್ದೀನಿ ಫ್ರೆಂಡ್ಸ್ ಎಲ್ಲೆಲ್ಲಿಗೆ ಜಾಯಿನ್ ಮಾಡ್ಕೋಬೇಕಂತ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ನೋಡಿ 10 ಡಬಲ್ ಕ್ರೋಶೆ ಆಯ್ತು. 10 ಡಬಲ್ ಕ್ರೋಶೆ ಆದ್ಮೇಲೆ ಈ 4 ಮತ್ತು 5ನೇ ಫ್ಲವರ್ ಇದೆಯಲ್ಲ ಇಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದೀವಲ್ವಾ ಈ ಪ್ಲೇಸಿಗೆ ನಾವು ಇದನ್ನ ಜಾಯಿನ್ ಮಾಡಬೇಕು. ಮತ್ತೆ ಇಲ್ಲಿಂದ ಇಲ್ಲಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ 10 ಡಬಲ್ ಕ್ರೋಶೆ ಆಯ್ತು. 10 ಡಬಲ್ ಕ್ರೋಶೆ ಆದ್ಮೇಲೆ ಈ 5ನೇ ಫ್ಲವರ್ ಇದೆಯಲ್ಲ ಅಂದ್ರೆ ಎಡಭಾಗದಲ್ಲಿರೋ ಮೊದಲನೇ ಫ್ಲವರು ಅದಕ್ಕೆ ನಾವು ಕೆಳಭಾಗದಲ್ಲಿ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ನಾವು ಜಾಯಿನ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕೊಂಡು ಈ 3 ಚೈನ್ ಹಾಕೊಂಡಿದ್ವಲ್ವ ಆ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಹುಲ್ಲನ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ.
ನೋಡಿ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡಿಬಿಡೋಣ. ಇವಾಗ ನೋಡಿ 2 ಲೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಡಿಸೈನ್ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ ಈ ರೀತಿ ಬಂದಿದೆ. ನೋಡಿ ಹೀಗೆ ಬರುತ್ತೆ. ಇವಾಗ 3ನೇ ಲೈನಲ್ಲಿ ಹಾಕ್ಕೋಬೇಕು. ಸೇಮ್ ಇದೇ ರೀತಿ 2 ಡಿಸೈನ್ ಬರೋ ರೀತಿ ಹಾಕ್ಕೋಬೇಕು. 2 ಡಿಸೈನ್ ಬರೋ ರೀತಿ ಹಾಕ್ಕೊಂಡು ಈ 2ನೇ ಲೈನಲ್ಲಿ ನಾವು ಯಾವ ರೀತಿ ಜಾಯಿನ್ ಮಾಡಿದ್ವಿ ಅದೇ ರೀತಿ 3ನೇ ಲೈನು, 4ನೇ ಲೈನು, 5ನೇ ಲೈನ್ನ ನಾವು ಜಾಯಿನ್ ಮಾಡ್ಕೋಬೇಕು. ಇವಾಗ ಇದೇ ರೀತಿ ನಾನು ಡಿಸೈನ್ ಹಾಕ್ಕೊಂಡು 2 ಡಿಸೈನ್ ಬರೋವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇಲ್ಲಿ 2 ಡಿಸೈನ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿಗೆ ನಾವು ಜಾಯಿನ್ ಮಾಡ್ಕೋಬೇಕು. ಇಲ್ಲಿಗೆ ಯಾವ್ದು ಜಾಯಿನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಕೆಳಭಾಗದಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ನಾನು ಇಲ್ಲಿ ಜಾಯಿನ್ ಮಾಡ್ತೀನಿ. ಇದಾದ್ಮೇಲೆ ಈ 3 ಚೈನ್ ಗ್ಯಾಪಲ್ಲಿ 10 ಡಬಲ್ ಕ್ರೋಶೆ ಹಾಕೋದೀನಿ. 10 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಈ 2 ಫ್ಲವರ್ನ ಜಾಯಿನ್ ಮಾಡ್ಕೊಂಡಿದೀವಲ್ವಾ ಸೆಂಟ್ರು, ಇಲ್ಲಿಗೆ ಜಾಯಿನ್ ಮಾಡಬೇಕು. ಇದಾದ್ಮೇಲೆ ಮತ್ತೆ ಅದಾದ್ಮೇಲೆ ಇಲ್ಲಿಗೆ ಜಾಯಿನ್ ಮಾಡಿದ್ಮೇಲೆ ಮತ್ತೆ ಇಲ್ಲಿಗೆ 10 ಡಬಲ್ ಕ್ರೋಶೆ ಹಾಕೊಳ್ತೀನಿ. ಇಲ್ಲಿಗೆ 10 ಡಬಲ್ ಕ್ರೋಶೆ ಆದ್ಮೇಲೆ ಸೆಕೆಂಡ್ ಫ್ಲವರ್ ಅಲ್ಲಿ ಕೆಳಭಾಗದಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಸೊ ನೋಡಿ ಇವಾಗ ಇದನ್ನ ನಾನು ಈ ಪ್ಲೇಸಿಗೆ ಜಾಯಿನ್ ಮಾಡ್ತೀನಿ. ನೋಡಿ ಹೀಗೆ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ. ಇದಾದ್ಮೇಲೆ ಇಲ್ಲಿ ನಾನು 10 ಡಬಲ್ ಕ್ರೋಶೆ ಹಾಕೊಳ್ತೀನಿ. ನೋಡಿ 10 ಡಬಲ್ ಕ್ರೋಶೆ ಆಯ್ತು. 10 ಡಬಲ್ ಕ್ರೋಶೆ ಆದ್ಮೇಲೆ ನೋಡಿ ಇವಾಗ ಇಲ್ಲಿಗೆ ಜಾಯಿನ್ ಮಾಡಿದ್ವಿ ಅಲ್ವಾ, ಇವಾಗ ಇಲ್ಲಿಗೆ ಜಾಯಿನ್ ಮಾಡಬೇಕು. ಈ 10 ಡಬಲ್ ಕ್ರೋಶೆ ಆದ್ಮೇಲೆ ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿದೆ ಅಲ್ವಾ, ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಗೆ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಇಲ್ಲಿಂದ ಈ 3 ಚೈನ್ ಸ್ಪೇಸ್ ಏನಿದೆ ಇಲ್ಲಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ ಇವಾಗ 10 ಡಬಲ್ ಕ್ರೋಶೆ ಆಯ್ತು. 10 ಡಬಲ್ ಕ್ರೋಶೆ ಆದ್ಮೇಲೆ ನೋಡಿ ಇಲ್ಲಿ 2ನೇ ಫ್ಲವರ್ ಅಲ್ಲಿ ಕೆಳಭಾಗದಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ನಾನು ಈ ಜಾಯಿನ್ ಮಾಡ್ಕೋತೀನಿ. ನೋಡಿ ಹೀಗೆ. ಇವಾಗ ಈ 3 ಚೈನ್ ಇದೆಯಲ್ಲ, ಈ 3 ಚೈನ್ ಅಲ್ಲಿ ಮೊದಲನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಒಂಚೂರು ಹುಲ್ಲನ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ಹುಲ್ಲನ್ನು ಒಳಭಾಗಕ್ಕೆ ತೋರಿಸ್ಕೋಬೇಕು. ನೀವು ಡಿಸೈನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದೊಂದು ಫ್ಲವರ್ಗೆ ನೀವೇನು ಹುಲ್ಲನ್ನು ಬಿಟ್ಟಿದ್ದೀರಾ ಅದನ್ನ ಈ ರೀತಿ ಜಾಯಿನ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಒಂದೊಂದು ಫ್ಲವರ್ ಫಿನಿಶ್ ಆಗ್ತಿದ್ದಂಗೆ ಜಾಯಿನ್ ಮಾಡ್ಕೊಂಡಿದ್ದು ಆಗ್ತಿದ್ದಂಗೆ ಕೂಡ ಇವಾಗ ನಾನು ಇಲ್ಲೇ ತೋರಿಸ್ಕೊಟ್ಟೆ ಈ ರೀತಿನೂ ಮಾಡ್ಕೋಬಹುದು. ಈ ಪೂರ್ತಿ ಕಂಪ್ಲೀಟ್ ಆದ್ಮೇಲೂ ಮಾಡ್ಕೋಬಹುದು. ನೋಡಿ 3ನೇ ಲೈನ್ ಅಲ್ಲಿ ಮೊದಲನೇ ಫ್ಲವರ್ ಜಾಯಿನ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದೇ ರೀತಿ ಇನ್ನೊಂದು ಫ್ಲವರ್ ನ ಹಾಕೋಬೇಕು, ಇಲ್ಲಿಗೆ ಹಾಕೋಬೇಕು. ಸೊ ಇದೇ ರೀತಿ ನಾನು ಡಿಸೈನ್ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇಲ್ಲಿ 2 ಡಿಸೈನ್ ಬರೋ ರೀತಿ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ನಾನು ಏನ್ ಜಾಯಿನ್ ಮಾಡ್ತೀನಲ್ವಾ, ನೋಡಿ ಈ ಪ್ಲೇಸ್ ಅಲ್ಲಿ ಜಾಯಿನ್ ಮಾಡ್ತೀನಿ. 2ನೇ ಫ್ಲವರ್ ಅಲ್ಲಿ ನಾವು ಇದು ಲಾಸ್ಟ್ ಅಲ್ಲಿ ಜಾಯಿನ್ ಮಾಡ್ಕೊಂಡ್ವಲ್ವಾ, 3ನೇ ಲೈನ್ ಅಲ್ಲಿ ಮೊದಲನೇ ಫ್ಲವರ್ ಲಾಸ್ಟ್ ಅಲ್ಲಿ ಏನ್ ಜಾಯಿನ್ ಮಾಡಿದ್ವಿ ಈ ಪ್ಲೇಸಿಗೆ ಇಲ್ಲಿ ಜಾಯಿನ್ ಮಾಡ್ಕೊತೀನಿ. ಇದಾದ್ಮೇಲೆ ನಾನು 10 ಡಬಲ್ ಕ್ರೋಶೆ ಹಾಕೊಳ್ತೀನಿ. 10 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಈ 2ನೇ ಲೈನ್ ಅಲ್ಲಿ 2 ಮತ್ತು 3ನೇ ಫ್ಲವರ್ ಮಧ್ಯದಲ್ಲಿ ಏನ್ ಜಾಯಿಂಟ್ ಬಂದಿದೆಯಲ್ಲ ಈ ಜಾಯಿಂಟಿಗೆ ನಾನು ಜಾಯಿನ್ ಮಾಡ್ಕೋತೀನಿ. ಅದಾದ್ಮೇಲೆ 10 ಡಬಲ್ ಕ್ರೋಶೆ ಹಾಕೋತೀನಿ. 10 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ 2ನೇ ಲೈನ್ ಅಲ್ಲಿ 3ನೇ ಫ್ಲವರ್ ಇದೆಯಲ್ಲ, ಈ 3ನೇ ಫ್ಲವರ್ ಅಲ್ಲಿ ನೋಡಿ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೊಂಡು ಫ್ಲವರ್ ನ ಫಿನಿಶ್ ಮಾಡ್ತೀನಿ. ಇವಾಗ ನೋಡಿ ಇವಾಗ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ ಈ 2 ಫ್ಲವರು 3ನೇ ಲೈನ್ ಅಲ್ಲಿ ಮೊದಲನೇ ಫ್ಲವರ್ ನ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ ಲಾಸ್ಟ್ ಅಲ್ಲಿ, ಆ ಪ್ಲೇಸಿಗೆ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ.
ಇವಾಗ ಇಲ್ಲಿಂದ ಈ 3 ಚೈನ್ ಗ್ಯಾಪ್ ಏನಿದೆ ಈ 3 ಚೈನ್ ಗ್ಯಾಪಿಗೆ ನಾನು 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಹತ್ತು ಡಬಲ್ ಕ್ರೋಶೆ ಆದ್ಮೇಲೆ ಹೀಗೆ ಇಟ್ಕೊಂಡು ನೋಡಿ ಹೀಗೆ ಇಟ್ಕೊಂಡಾಗ ಇಲ್ಲಿ 10 ಡಬಲ್ ಕ್ರೋಶೆ ಆಯ್ತಲ್ವಾ, ಈ 10 ಡಬಲ್ ಕ್ರೋಶೆ ಆದ್ಮೇಲೆ ಇದನ್ನ ನಾವು ಈ 2ನೇ ಲೈನ್ ಅಲ್ಲಿ 2 ಮತ್ತು 3ನೇ ಫ್ಲವರ್ ಇದೆಯಲ್ಲ, ಈ ಫ್ಲವರ್ ಮಧ್ಯದಲ್ಲಿ ಜಾಯಿಂಟ್ ಇದೆಯಲ್ಲ ಅಲ್ಲಿಗೆ ಜಾಯಿನ್ ಮಾಡ್ಕೋಬೇಕು ನೋಡಿ, ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಜಾಯಿನ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿಂದ ಈ 3 ಚೈನ್ ಗ್ಯಾಪ್ ಏನಿದೆ ಈ 3 ಚೈನ್ ಗ್ಯಾಪಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಇವಾಗ ಇಲ್ಲಿ 10 ಡಬಲ್ ಕ್ರೋಶೆ ಆಯ್ತು. 10 ಡಬಲ್ ಕ್ರೋಶೆ ಆದ್ಮೇಲೆ 2ನೇ ಲೈನ್ ಅಲ್ಲಿ ಬಲಭಾಗದಿಂದ 3ನೇ ಫ್ಲವರ್ ಏನಿದೆ 3ನೇ ಫ್ಲವರ್ ಅಲ್ಲಿ ಕೆಳಭಾಗದಲ್ಲಿ ಗ್ಯಾಪ್ ಇದೆಯಲ್ಲ, ಈ ಕೆಳಭಾಗದಲ್ಲಿರೋ ಗ್ಯಾಪಿಗೆ ಇದನ್ನ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ 3 ಚೈನ್ ಹಾಕೊಂಡಿದೀವಲ್ವಾ, 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಒಂದಿಷ್ಟುದ ಹುಲ್ಲನ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊಂಡು ಈ ಹುಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ಅಲ್ಲಿ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ 3ನೇ ಲೈನ್ ಅಲ್ಲಿ 2 ಫ್ಲವರ್ ಕಂಪ್ಲೀಟ್ ಆಯ್ತು. ನೋಡಿ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ಬೋದು ನೀವು. ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಸೊ ಇವಾಗ ಇಲ್ಲಿಗೆ ಒಂದು ಫ್ಲವರ್ ನ ರೆಡಿ ಮಾಡ್ಕೋಬೇಕು. ಇದೇ ರೀತಿ 2 ಡಿಸೈನ್ ನ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇಲ್ಲಿ 2 ಡಿಸೈನ್ ಬರೋ ರೀತಿ ನಾನು ಹಾಕೊಂಡಿದೀನಿ. ಹಾಕೊಂಡು ಇವಾಗ ಇಲ್ಲೇನಿದೆ ಈ ಪ್ಲೇಸ್ ನ ನಾನು ಇಲ್ಲಿಗೆ ಜಾಯಿನ್ ಮಾಡ್ತೀನಿ. 2ನೇ ಲೈನ್ ಅಲ್ಲಿ 3ನೇ ಫ್ಲವರ್ಗೆ ಕೆಳಭಾಗದಲ್ಲಿ ಜಾಯಿನ್ ಮಾಡ್ತೀನಿ. ಅದಾದ್ಮೇಲೆ 10 ಡಬಲ್ ಕ್ರೋಶೆ ಹಾಕೊಂಡು ಇಲ್ಲಿಗೆ ಜಾಯಿನ್ ಮಾಡ್ತೀನಿ. 2ನೇ ಲೈನ್ ಅಲ್ಲಿ 3 ಮತ್ತು 4ನೇ ಫ್ಲವರ್ ಏನಿದೆ ಈ ಫ್ಲವರ್ ಮಧ್ಯದಲ್ಲಿ ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಇಲ್ಲಿಗೆ 10 ಡಬಲ್ ಕ್ರೋಶೆನ ಹಾಕೊಂಡು ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಇವಾಗ ನೋಡಿ ಇದೆರಡು ಡಿಸೈನ್ ಕಂಪ್ಲೀಟ್ ಆಗಿದೆಲ್ವಾ, 2 ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಈ 3 ಚೈನ್ ಸ್ಪೇಸಿಗೆ 10 ಡಬಲ್ ಕ್ರೋಶೆನ ಹಾಕೊಂಡು ನೋಡಿ 10 ಡಬಲ್ ಕ್ರೋಶೆ ಆಯ್ತು. 10 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ. ಈಗ ಮತ್ತೆ ಇಲ್ಲಿಂದ ಈ 3 ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಿಗೆ ಮತ್ತೆ 10 ಡಬಲ್ ಕ್ರೋಶೆ ಹಾಕೊಳ್ತೀನಿ.
ನೋಡಿ 10 ಡಬಲ್ ಕ್ರೋಶೆ ಆಯಿತು. ಇವಾಗ ಎಡಭಾಗದಿಂದ ಮೊದಲನೇ ಫ್ಲವರ್ ಇದೆಯಲ್ಲ ಇಲ್ಲಿ ಕೆಳಭಾಗದಲ್ಲಿ ಜಾಯಿನ್ ಮಾಡ್ಕೋಬೇಕು ಎರಡನೇ ಲೈನಲ್ಲಿ. ಮತ್ತೆ ನೋಡಿ ಇಲ್ಲಿ 3 ಚೈನ್ ಇದೆಯಲ್ಲ ಈ 3ನೇ ಚೈನ್ ಸ್ಪೇಸಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಒಂದಿಷ್ಟು ಉಲ್ಲನ್ನ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ನಮ್ಗಿವಾಗ 3 ಲೈನು ಕಂಪ್ಲೀಟ್ ಆಗಿದೆ. ನೋಡಿ 3 ಫ್ಲವರು ಬಂದಿದೆ. 3ನೇ ಲೈನಲ್ಲಿ 3 ಫ್ಲವರ್, ಮೊದಲನೇ ಲೈನಲ್ಲಿ 5 ಫ್ಲವರ್ ಬಂತು, 2ನೇ ಲೈನಲ್ಲಿ 4 ಫ್ಲವರ್ ಬಂತು, 3ನೇ ಲೈನಲ್ಲಿ 3 ಫ್ಲವರ್ ಬಂದಿದೆ. ನೋಡಿ ಡಿಸೈನ್ ನಿಮಗೆ ಕಾಣಿಸ್ತಾ ಇರ್ಬೋದು, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಇವಾಗ. ಸೊ ಇವಾಗ ಇದೇ ರೀತಿ ಇನ್ನು 2 ಫ್ಲವರ್ ಬರಬೇಕು. 4ನೇ ಲೈನಲ್ಲಿ 2 ಫ್ಲವರ್ ಬರುತ್ತೆ, 5ನೇ ಲೈನಲ್ಲಿ 1 ಫ್ಲವರ್ ಬರುತ್ತೆ. ಸೊ ಈ ಪ್ಲೇಸ್ ಅಲ್ಲಿ ನಾನು ಫ್ಲವರ್ ಬರಬೇಕು. ಸೊ ಇವಾಗ ಇಲ್ಲಿಗೆ ನಾವು ಫ್ಲವರ್ನ ಜಾಯಿನ್ ಮಾಡ್ಕೋಬೇಕು. ಇದೇ ರೀತಿ 2 ಡಿಸೈನ್ ಬರೋ ರೀತಿ ನಾನು ಇಲ್ಲಿ ಫ್ಲವರ್ನ ರೆಡಿ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ ಇದು ರೆಡಿ ಮಾಡ್ಕೊಂಡಿದ್ದೀನಿ, ನಾನು 2 ಡಿಸೈನ್ ಬರೋ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಏನಿದೆ ಇಲ್ಲಿ ನಾನು ಈ ಪ್ಲೇಸಿಗೆ ಜಾಯಿನ್ ಮಾಡ್ಕೊಳ್ತೀನಿ. 3ನೇ ಲೈನಲ್ಲಿ ಬಲಭಾಗದಿಂದ ಮೊದಲನೇ ಫ್ಲವರ್ ಏನ್ ಬಂದಿದೆ ಅಲ್ಲಿ ಕೆಳಭಾಗದಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಿಗೆ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಈ 3 ಚೈನ್ ಗ್ಯಾಪಿಗೆ 10 ಡಬಲ್ ಕ್ರೋಶೆ ಹಾಕೋತೀನಿ. 10 ಡಬಲ್ ಕ್ರೋಶೆ ಹಾಕೊಂಡು 3ನೇ ಲೈನಲ್ಲಿ ಮೊದಲನೇದು 2ನೇದು ಫ್ಲವರ್ ಏನಿದೆ ಈ ಮಧ್ಯದಲ್ಲಿ ಜಾಯಿಂಟ್ ಇದೆಯಲ್ಲ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ 10 ಡಬಲ್ ಕ್ರೋಶೆ ಹಾಕೊಳ್ತೀನಿ 3ನೇ ಚೈನ್ ಗ್ಯಾಪ್ ಅಲ್ಲಿ. 2ನೇ ಫ್ಲವರ್ ಕೆಳಭಾಗದಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಉಲ್ಟಾ ಇಟ್ಕೊಂಡೆ ಜಾಯಿನ್ ಮಾಡ್ಕೋಬೇಕು, ಅವಾಗ ನಮಗೆ ಸೀದಾ ಬರುತ್ತೆ. ನೀವು ಸೀದಾ ಇಟ್ಕೊಂಡು ಜಾಯಿನ್ ಮಾಡ್ಕೊಳ್ಬಾರ್ದು. ನೋಡಿ 10 ಡಬಲ್ ಕ್ರೋಶೆ ಆಯ್ತು. ಇವಾಗ ಈ 2 ಫ್ಲವರ್ ಮಧ್ಯದಲ್ಲಿ ಇದೆಯಲ್ಲ ಈ ಗ್ಯಾಪ್ ಅಲ್ಲಿ ನಾನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿಗೆ ಜಾಯಿನ್ ಮಾಡಿದಾಯ್ತಲ್ವಾ, ಇಲ್ಲಿಗೆ ಜಾಯಿನ್ ಮಾಡಾದ್ಮೇಲೆ ಇಲ್ಲಿಂದ ಈ 3ನೇ ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ 10 ಡಬಲ್ ಕ್ರೋಶೆ ಆಯ್ತು. ಇವಾಗ ಮಧ್ಯದ 2ನೇ ಫ್ಲವರ್ ಇದೆಯಲ್ಲ 2ನೇ ಫ್ಲವರ್ ಅಲ್ಲಿ ಕೆಳಭಾಗಕ್ಕೆ ಜಾಯಿನ್ ಮಾಡ್ಕೋಬೇಕು. ಕೆಳಭಾಗದಲ್ಲಿ ಗ್ಯಾಪಿಗೆ ಜಾಯಿನ್ ಮಾಡ್ಕೊಂಡು ಈ 3 ಚೈನ್ ಏನಿದೆ ಈ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಒಂದಿಷ್ಟು ಉಲ್ಲನ್ನ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಜಾಯಿಂಟ್ ಆಗುತ್ತೆ, ಅವಾಗ ನಮಗ್ ಡಿಸೈನ್ ಈ ರೀತಿ ಬರುತ್ತೆ. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಡಿಸೈನ್, ಅಂದ್ರೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ನೋಡಿ ಹೀಗೆ ಇವಾಗ ಇದೇ ರೀತಿ ಇಲ್ಲಿ ಜಾಯಿನ್ ಮಾಡ್ಕೋಬೇಕು. ಇನ್ನೊಂದು ಫ್ಲವರ್ನ ಅರ್ಧ ಡಿಸೈನ್ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇದನ್ನ ನಾನು 2 ಡಿಸೈನ್ ಬರೋ ರೀತಿ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ನಾನು ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟಿಗೆ ನಾನು ಜಾಯಿನ್ ಮಾಡ್ಕೋತೀನಿ. ಅದಾದ್ಮೇಲೆ 10 ಡಬಲ್ ಕ್ರೋಶೆ ಹಾಕೊಳ್ತೀನಿ, ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಅದಾದ್ಮೇಲೆ 10 ಡಬಲ್ ಕ್ರೋಶೆ ಹಾಕೊಳ್ತೀನಿ, ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಅವಾಗ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನೋಡಿ ಇದನ್ನ ಈ ಸೆಕೆಂಡ್ ಫ್ಲವರ್ ಮಧ್ಯದಲ್ಲಿ ಜಾಯಿನ್ ಮಾಡ್ಕೊಳ್ತೀನಿ.
ಇಲ್ಲಿಂದ ಈ ಚೈನ್ ಗ್ಯಾಪಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ ಇವಾಗ ಇಲ್ಲಿ 10 ಡಬಲ್ ಕ್ರೋಶೆ ಆಯ್ತಾ. ನೋಡಿ ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ. ಇದಿದೆ ಅಲ್ವಾ, ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ ನಾನು. ಇವಾಗ ಮತ್ತೆ ಇಲ್ಲಿಂದ ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ 10 ಡಬಲ್ ಕ್ರೋಶೆ ಆದ್ಮೇಲೆ ಈ ಫ್ಲವರ್ ಇದೆಯಲ್ಲ, ಈ ಫ್ಲವರ್ಗೆ ಕೆಳಭಾಗದಲ್ಲಿ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಜಾಯಿನ್ ಮಾಡ್ಕೊಂಡು ಈ 3 ಚೈನ್ ಇದೆಯಲ್ಲ, ಈ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಇದಿಷ್ಟುದ್ದ ಹುಲ್ಲನ್ನ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ನಮ್ಗೆ ಈ ರೀತಿ ಬಂದಿದೆ ಡಿಸೈನ್. ಇವಾಗ ಈ ಹುಲ್ಲನ್ನ ಒಳಭಾಗಕ್ಕೆ ತುರ್ಸ್ಕೊಂಡು ಇದೇ ರೀತಿ 2 ಡಿಸೈನ್ ಬರೋ ರೀತಿ ಇಲ್ಲಿಗೊಂದು ಹಾಕೋಬೇಕು, ಇಲ್ಲಿಗೊಂದು ಫ್ಲವರ್ ಬರಬೇಕು, ಅದನ್ನ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ 2 ಡಿಸೈನ್ ಬರೋ ರೀತಿ ಹಾಕೊಂಡಿದ್ದೀನಿ. ಹಾಕೊಂಡು ಇವಾಗ ಇಲ್ಲಿ ನೋಡಿ, ಇಲ್ಲಿ 2 ಫ್ಲವರ್ ಬಂದಿದೆ. ಈ ಲೈನಲ್ಲಿ 4ನೇ ಲೈನಲ್ಲಿ 2 ಫ್ಲವರ್ ಬಂದಿದೆ. ಈ 2 ಫ್ಲವರ್ ಅಲ್ಲಿ ಫಸ್ಟ್ ನೋಡಿ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ. ಇದಾದ್ಮೇಲೆ 10 ಡಬಲ್ ಕ್ರೋಶೆ ಹಾಕೊಳ್ತೀನಿ, ಆಮೇಲೆ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ, ಆಮೇಲೆ 10 ಡಬಲ್ ಕ್ರೋಶೆ ಹಾಕೊಳ್ತೀನಿ, ಮತ್ತೆ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ. ಜಾಯಿನ್ ಮಾಡ್ಕೊಂಡ್ರೆ ನಮಗೆ ಈ ಫ್ಲವರ್ ಕಂಪ್ಲೀಟ್ ಆಗುತ್ತೆ. ಇವಾಗ ನೋಡಿ ಇದಿದೆ ಅಲ್ವಾ, ಇದನ್ನ ಈ ಫ್ಲವರ್ ಅಲ್ಲಿ ನೋಡಿ ಹೀಗೆ ಹಿಂಭಾಗಕ್ಕೆ ಇಟ್ಕೊಂಡೆ ಜಾಯಿನ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಐದು, ನೋಡಿ 10 ಡಬಲ್ ಕ್ರೋಶೆ ಆಯ್ತು. 10 ಡಬಲ್ ಕ್ರೋಶೆ ಆದ್ಮೇಲೆ ಈ ಸೆಂಟ್ರಲ್ ಇದೆಯಲ್ಲ, ಈ ಸೆಂಟ್ರಿಗೆ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಈ ಚೈನ್ ಸ್ಪೇಸಿಗೆ 10 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ 10 ಡಬಲ್ ಕ್ರೋಶೆ ಆಯ್ತು. 10 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿ ಈ ಫ್ಲವರ್ ಪಕ್ಕದ ಫ್ಲವರ್ ಅಲ್ಲಿರೋ ಕೆಳಭಾಗದಲ್ಲಿರೋ ಸ್ಪೇಸಿಗೆ ನಾನು ಇದನ್ನ ಜಾಯಿನ್ ಮಾಡ್ಕೊಂಡು ಈ 3 ಚೈನ್ ಏನಿದೆ, ಈ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಹುಲ್ಲನ್ನ ಕಟ್ ಮಾಡ್ಕೊಳ್ತೀನಿ. ಇವಾಗ ಈ ಹುಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಿ ಶೇಪ್ ಅಲ್ಲಿ ಒಂದು ಡಿಸೈನು ನಮ್ಗೆ ಕಂಪ್ಲೀಟ್ ಆಯ್ತು. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಡಿಸೈನ್, ನೀವಿಲ್ಲಿ ನೋಡ್ಬೋದು. ನೋಡಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಹಾಕೋದು ತುಂಬಾ ಸಿಂಪಲ್ಲು, ತುಂಬಾನೇ ಸಿಂಪಲ್ಲು, ಮತ್ತೆ ಬೇಗ ಕೂಡ ಹಾಕೋಬಹುದು.
ಇವಾಗ ನಾವು ಇದೇನು ವಿ ಶೇಪ್ ಅಲ್ಲಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದೀವಲ್ವಾ, ಫಸ್ಟ್ ನಾವು ಇಲ್ಲಿ 5 ಫ್ಲವರ್ ನ ಜಾಯಿನ್ ಮಾಡ್ಕೋಬೇಕು. ಅದಾದ್ಮೇಲೆ ಸೆಕೆಂಡ್ ಲೈನ್ ಅಲ್ಲಿ 4 ಫ್ಲವರ್ ಬರುತ್ತೆ, 3ನೇ ಲೈನ್ ಅಲ್ಲಿ 3 ಫ್ಲವರ್ ಬರುತ್ತೆ, 4ನೇ ಲೈನ್ ಅಲ್ಲಿ 2 ಫ್ಲವರ್ ಬರುತ್ತೆ, 5ನೇ ಲೈನ್ ಅಲ್ಲಿ 1 ಫ್ಲವರ್ ಬರುತ್ತೆ. ಟೋಟಲ್ ಆಗಿ ನಮ್ಗೆ 15 ಫ್ಲವರ್ ಬರುತ್ತೆ. ಈ ವಿ ಶೇಪ್ ಕಂಪ್ಲೀಟ್ ಆಗೋದಕ್ಕೆ 15 ಫ್ಲವರ್ ಬರುತ್ತೆ. ನೀವೇನಾದ್ರೂ ಚಿಕ್ಕದು, ನಮಗ್ ಬಾಕ್ಲು ಚಿಕ್ಕದಿದೆ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬಿಟ್ಟು 4 ಫ್ಲವರ್ ನ ಮಾತ್ರ ಹಾಕೋಬಹುದು. 4 ಫ್ಲವರ್ ಬರುತ್ತೆ ಫಸ್ಟ್ ಲೈನ್ ಅಲ್ಲಿ, ಸೆಕೆಂಡ್ ಲೈನ್ ಅಲ್ಲಿ 3 ಫ್ಲವರ್, 3ನೇ ಲೈನ್ ಅಲ್ಲಿ 2 ಫ್ಲವರ್, 4ನೇ ಲೈನ್ ಅಲ್ಲಿ 1 ಫ್ಲವರ್, ಈ ರೀತಿನೂ ಹಾಕೋಬಹುದು. ಸೊ ನಾನಿಲ್ಲಿ ದೊಡ್ಡದಾಗಿ ಹಾಕೊಂಡಿದ್ದೀನಿ, 5 ಫ್ಲವರ್ ಬರೋ ರೀತಿ ಹಾಕೊಂಡಿದ್ದೀನಿ. ಸೊ ನೋಡಿ, ಫಸ್ಟ್ 1 ಫ್ಲವರ್ ನ ಕಂಪ್ಲೀಟ್ ಮಾಡ್ಕೋಬೇಕು. 1 ಫ್ಲವರ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು 2ನೇ ಫ್ಲವರ್ ಅಲ್ಲಿ 3 ಡಿಸೈನ್ ಬರೋ ರೀತಿ ಹಾಕೊಂಡು ಇಲ್ಲಿ ಒಂದು ಸೈಡ್ ಮಾತ್ರ ಜಾಯಿನ್ ಮಾಡ್ಕೋಬೇಕು ಫಸ್ಟ್ ಲೈನ್ ಅಲ್ಲಿ. ಸೆಕೆಂಡ್ ಲೈನ್ ಅಲ್ಲಿ ಈ ಪ್ರತಿಯೊಂದು ಫ್ಲವರ್ಸ್ನು ಅದೇ ರೀತಿನೇ ಜಾಯಿನ್ ಮಾಡ್ಕೋಬೇಕು. ಸೆಕೆಂಡ್ ಲೈನ್ ಅಲ್ಲಿ ನೋಡಿ 2 ಡಿಸೈನ್ ಬರೋ ರೀತಿ ಮಾತ್ರ ಹಾಕೋಬೇಕು. ಈ 10 ಡಬಲ್ ಕ್ರೋಶೆ ಏನ್ ಹಾಕೋತೀವಿ ಅದು 2 ಡಿಸೈನ್ ಬರೋ ರೀತಿ ಹಾಕೊಂಡು ಇಲ್ಲಿಗೆ ಒಂದ್ ಸೈಡ್ ಜಾಯಿನ್ ಮಾಡಬೇಕು, ಇಲ್ಲಿಗೆ ಒಂದ್ ಕಡೆ ಜಾಯಿನ್ ಮಾಡಬೇಕು, ಇಲ್ಲಿಗೆ ಒಂದ್ ಕಡೆ ಜಾಯಿನ್ ಮಾಡಬೇಕು, ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈ ಲೈನ್ ಪೂರ್ತಿಯಾಗಿ ಇಲ್ಲಿಂದ ಕೆಳಭಾಗದವರೆಗೂ ನಾವೇನ್ ಹಾಕ್ತೀವಿ ಇದೇ ರೀತಿನೇ ಹಾಕೋಬೇಕು. ಸೊ ನಾನು ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು. ಸೊ ಇಲ್ಲಿವರೆಗೂ ನಾನೇನು ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಸೊ ನೋಡಿ, ಇವಾಗ ನಾವು ಇದೇನು ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದೀವಲ್ವಾ, ಇದೇ ರೀತಿ 3 ಪೀಸ್ ನ ಕಂಪ್ಲೀಟ್ ಮಾಡ್ಕೋಬೇಕು. 3 ಪೀಸ್ ಹಾಕೋಬೇಕು. ಇವಾಗ ನಾನು 3 ಪೀಸ್ ಹಾಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗ ನೋಡಿ 3 ಡಿಸೈನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 3 ಪೀಸು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನಾವು ಪಟ್ಟಿಗೆ ಹಾಕೋಬೇಕು. ಫಸ್ಟ್ ಇವಾಗ ನಾವು ಪಟ್ಟಿ ಹಾಕೊಳ್ಳೋಣ. ಪಟ್ಟಿ ಹಾಕೊಂಡ್ಮೇಲೆ ಇದನ್ನ ನಾವು ಪಟ್ಟಿಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸಪ್ರೇಟ್ ಆಗಿ ನಾವು ಡಿಸೈನ್ ಹಾಕೋಬೇಕು. ಸಪ್ರೇಟ್ ಆಗಿ 3 ಪೀಸ್ ಹಾಕೊಂಡು ಆಮೇಲೆ ನಾವು ಪಟ್ಟಿಗೆ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಪಟ್ಟಿನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನೋಡೋಣ. ನೋಡಿ, ಪಟ್ಟಿ ಹಾಕೋದಕ್ಕೆ ಫಸ್ಟ್ ನಾನಿಲ್ಲಿ ವೈಟ್ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ವೈಟ್ ಕಲರ್ ಉಲ್ಲನ್ ತಗೊಂಡು ನೋಡಿ ಒಂದು ಸ್ಕಿಪ್ ನಾಟ್ ಹಾಕೋಬೇಕು. ಸ್ಕಿಪ್ ನಾಟ್ ಹಾಕೊಂಡು 16 ಚೈನ್ ಹಾಕೋಬೇಕು. 1 2 3 4 5 6 7 8 9 10 11 12 13 14 15 16 ನೋಡಿ ಹೀಗೆ 16 ಚೈನ್ ಹಾಕೋಬೇಕು. ನೋಡಿ 16 ಚೈನ್ ಹಾಕೊಂಡ್ಮೇಲೆ ಇಲ್ಲಿಂದ 1 2 3 4 4ನೇ ಚೈನ್ ಇದೆಯಲ್ಲ, ಈ 4ನೇ ಚೈನಿಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಹೀಗೆ ಇನ್ನೊಂದು ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ಸೊ ನೋಡಿ ಇಲ್ಲಿ 3 ಚೈನ್ ನಾವೇನ್ ಬಿಟ್ಟಿದ್ವಲ್ವಾ, ಈ 3 ಚೈನು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ನಮ್ಗೆ ಇಲ್ಲಿ 3 ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ. ಸೊ ಇಲ್ಲಿ ನಾನು ಯಾವ್ದೇ ರೀತಿ ಚೈನ್ ಹಾಕೊಳ್ತಾ ಇಲ್ಲ. ಇಲ್ಲಿಂದ ನೋಡಿ 1 2 3 4 ಮತ್ತೆ 4ನೇ ಚೈನಿಗೆ ಒಂದು ಡಬಲ್ ಕ್ರೋಶೆ ಹಾಕೊಳ್ತೀನಿ. ಮತ್ತೆ ಅದೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಟೋಟಲ್ ಆಗಿ 3 ಡಬಲ್ ಕ್ರೋಶೆ ಬರಬೇಕು. ನೋಡಿ ಹೀಗೆ. ಸೊ ನೋಡಿ ಇಲ್ಲಿಂದ ಮತ್ತೆ 4ನೇ ಚೈನ್ 1 2 3 4 ಈ 4ನೇ ಚೈನ್ ಸ್ಪೇಸ್ ಅಲ್ಲಿ ನಾನು 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ ಇದಾದ್ಮೇಲೆ ಮತ್ತೆ ಇಲ್ಲಿಂದ 1 2 3 4 ಫಸ್ಟ್ ಚೈನ್ ಹಾಕೊಂಡಿದ್ವಲ್ವಾ ಆ ಚೈನಿಗೆ 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ ಹೀಗೆ. ಇವಾಗ ನಮ್ಗೆ 1 2 3 4 3 ಡಬಲ್ ಕ್ರೋಶೆ 4 ಸೈಡ್ ಬಂದಿದೆ. ಈಗ ಇಲ್ಲಿ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕೊಂಡು ಹೀಗೆ ತಿರ್ಗಿಸ್ಕೋಬೇಕು. ಹೀಗೆ ತಿರ್ಗಿಸ್ಕೊಂಡು ಇಲ್ಲಿ ಯಾವುದೇ ರೀತಿ ಚೈನ್ ಹಾಕೊಳ್ತಾ ಇಲ್ಲ. ಇಲ್ಲಿಂದ ನೋಡಿ ಈ ಗ್ಯಾಪ್ ಇದೆ ಅಲ್ಲ, ಇಲ್ಲಿ 3 ಡಬಲ್ ಕ್ರೋಶೆ, ಇಲ್ಲಿ 3 ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಈ ಮಧ್ಯದಲ್ಲಿ ನಾನು 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ ಹೀಗೆ. ನೋಡಿ ಮತ್ತೆ ಇಲ್ಲಿಂದ ಈ 3 ಡಬಲ್ ಕ್ರೋಶೆ, ಈ 3 ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ನಾನು 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ ಹೀಗೆ. ಇವಾಗ ಮತ್ತೆ ಇಲ್ಲಿಂದ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಗೆ 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ.
ನೋಡಿ ಹೀಗೆ. ಇವಾಗ ಇಲ್ಲಿಂದ ಈ ಫಸ್ಟ್ 3ನೇ ಚೈನ್ ಬಿಟ್ಟಿದ್ವಲ್ವಾ, ಈ 3ನೇ ಚೈನಿಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತೀನಿ ನೋಡಿ ಹೀಗೆ. ಮತ್ತೆ ಇಲ್ಲಿ 3 ಚೈನ್ ಹಾಕೊಳ್ತೀನಿ. ಮತ್ತೆ ಹೀಗೆ ತಿರುಗಿಸ್ಕೊಂಡು ಇಲ್ಲಿದೆಯಲ್ವಾ ಈ ಗ್ಯಾಪ್ ಅಲ್ಲಿ ನಾನು 2 ಡಬಲ್ ಕ್ರೋಶೆ ಮಾತ್ರ ಹಾಕೊಳ್ತೀನಿ. ಯಾಕೆ ಅಂದ್ರೆ 3 ಚೈನ್ ಹಾಕೊಂಡಿದೀವಲ್ವ, ಅದು ನಮ್ಗೆ ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ನೋಡಿ 3 ಡಬಲ್ ಕ್ರೋಶೆ ಆಯ್ತು. ಮತ್ತೆ ಇಲ್ಲಿಂದ ಈ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು. ಪ್ರತಿಯೊಂದು ಲೂಪಿಗೂ 3 ಡಬಲ್ ಕ್ರೋಶೆನ ಹಾಕೊಳ್ಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ 3 ಡಬಲ್ ಕ್ರೋಶೆ ಹಾಕೊಳ್ತೀನಿ. ಇವಾಗ ಮತ್ತೆ ಇಲ್ಲಿಂದ ಇಲ್ಲಿ ಲೂಪ್ ಇದೆಯಲ್ಲ, ಈ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಮತ್ತೆ 3 ಚೈನ್ ಹಾಕೊಳ್ತೀನಿ. ಹೀಗೆ ತಿರುಗಿಸ್ಕೊಂಡು ಇಲ್ಲಿಂದ ನೋಡಿ, ಇಲ್ಲಿ ಯಾವುದೇ ರೀತಿ ಗ್ಯಾಪ್ ಇಲ್ಲ ನಮಗೆ. ಇಲ್ಲಿ ಗ್ಯಾಪ್ ಇರೋದ್ರಿಂದ 3 ಡಬಲ್ ಕ್ರೋಶೆ ಈ ಗ್ಯಾಪ್ ಒಳಗಡೆ ಹಾಕೊಳ್ತೀನಿ. ಮತ್ತೆ ನೋಡಿ ಇಲ್ಲಿಂದ ಈ ಗ್ಯಾಪಿಗೆ 3 ಡಬಲ್ ಕ್ರೋಶೆ ಹಾಕೊಳ್ತೀನಿ. ಮತ್ತೆ ಇಲ್ಲಿಂದ ಈ ಗ್ಯಾಪಿಗೆ 3 ಡಬಲ್ ಕ್ರೋಶೆ ಹಾಕೊಳ್ತೀನಿ. ಮತ್ತೆ ಇಲ್ಲಿಂದ ಈ 3 ಚೈನ್ ಇದೆಯಲ್ಲ, 3ನೇ ಚೈನಿಗೆ ಒಂದು ಡಬಲ್ ಕ್ರೋಶೆ ಮಾತ್ರ ಹಾಕೊಳ್ತೀನಿ. ಸೊ ನೋಡಿ ಫಸ್ಟ್ ಲೈನ್ ಅಲ್ಲಿ ನಮಗೆ 1 2 3 4 ಸೈಡ್ ಡಿಸೈನ್ ಬಂದಿದೆ. ಸೆಕೆಂಡ್ ಲೈನ್ ಅಲ್ಲಿ ನಮಗೆ 1 2 3 ಸೈಡ್ ಅಲ್ಲಿ ಮಾತ್ರ ಡಿಸೈನ್ ಬಂದಿದೆ. ಮತ್ತೆ ನೋಡಿ 3ನೇ ಲೈನ್ ಅಲ್ಲಿ 1 2 3 4, ಮೊದಲನೇ ಲೈನ್ ಅಲ್ಲಿ ಯಾವ ರೀತಿ 4 ಡಿಸೈನ್ ಬಂದಿದೆ ಅದೇ ರೀತಿ 3ನೇ ಲೈನ್ ಅಲ್ಲಿ ಡಿಸೈನ್ ಬಂದಿದೆ. ಮತ್ತೆ 4ನೇ ಲೈನ್ ಅಲ್ಲಿ 1 2 3, 2ನೇ ಲೈನ್ ಅಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿ 4ನೇ ಲೈನ್ ಅಲ್ಲಿ ಡಿಸೈನ್ ಬಂದಿದೆ. ಸೊ ಇದೇ ರೀತಿ ಬರುತ್ತೆ ಪಟ್ಟಿ ಪೂರ್ತಿಯಾಗಿ. ಇವಾಗ ನೋಡಿ ಇಲ್ಲಿ 3 ಚೈನ್ ಹಾಕೊಳ್ತೀನಿ. ಹಾಕೊಂಡು ಹೀಗೆ ತಿರುಗಿಸ್ಕೊಂಡಾಗ ನೋಡಿ ಫಸ್ಟ್ ಇಲ್ಲೇ ನಮಗೆ ಗ್ಯಾಪ್ ಇದೆ. ಇಲ್ಲೇ ಗ್ಯಾಪ್ ಇರೋದ್ರಿಂದ 2 ಡಬಲ್ ಕ್ರೋಶೆ ಮಾತ್ರ ಹಾಕೋಬೇಕು. 3 ಚೈನ್ ಹಾಕೊಂಡಿರ್ತೀವಲ್ವಾ, ಅದು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಆಗುತ್ತೆ. ಸೊ ನೋಡಿ ಇವಾಗ 3 ಡಬಲ್ ಕ್ರೋಶೆ ಆಯ್ತು. ಇಲ್ಲಿ ನಮಗೆ 4 ಡಿಸೈನ್ ಬರುತ್ತೆ. 3 ಡಬಲ್ ಕ್ರೋಶೆ 4 ಸೈಡ್ ಬರುತ್ತೆ ನೋಡಿ. 3 ಡಬಲ್ ಕ್ರೋಶೆ ಆಯ್ತು. ಮತ್ತೆ ಇಲ್ಲಿ ಗ್ಯಾಪು, ನಾವಿಲ್ಲಿ ಏನು ಗ್ಯಾಪ್ ಇದೆ ಆ ಗ್ಯಾಪ್ ಹತ್ರ ಮಾತ್ರನೇ ಡಿಸೈನ್ ನ ಹಾಕೊಂತ ಬರಬೇಕಾಗತ್ತೆ. ಸೊ ಸಿಂಪಲ್ ಆಗಿದೆ ಡಿಸೈನ್ ಇದು, ಮತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಕೋದು ಅಷ್ಟೇ ತುಂಬಾ ಈಸಿ ಆಗಿದೆ ನೋಡಿ, ಈ ರೀತಿ ಬರುತ್ತೆ. ಸೊ ಇದೇ ರೀತಿ ಇವಾಗ ನಾನು ಇಲ್ಲಿ ಏನು ತೋರಿಸ್ತೆ ಇದೇ ರೀತಿ ನಮಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ಪಟ್ಟಿನ ಹಾಕೋಬೇಕು. ನಿಮಗೆ ನೀವು ಯಾವ ಬಾಗ್ಲಿಗೆ ಹಾಕ್ತಿದ್ದೀರಾ ಆ ಬಾಗ್ಲ ಅಳತೆ ತಗೊಂಡು ನೀವು ಪಟ್ಟಿ ಹಾಕೋಬೇಕಾಗತ್ತೆ. ಸೊ ನನಗಿಲ್ಲಿ 40 ಇಂಚು ಉದ್ದ ಬೇಕು. ಸೊ ನಾನಿಲ್ಲಿ 40 ಇಂಚು ಉದ್ದ ಬರೋ ರೀತಿ ಪಟ್ಟಿ ಹಾಕೊಳ್ತೀನಿ. ಈಗ 40 ಇಂಚು ಉದ್ದ ಬರೋ ರೀತಿ ಇದೇ ರೀತಿ ಹಾಕೋತೀನಿ. ಒಂದು ಲೈನಲ್ಲಿ 4 ಹತ್ರ ಡಿಸೈನ್ ಬಂದ್ರೆ ಇನ್ನೊಂದು ಲೈನಲ್ಲಿ 3 ಹತ್ರ ಡಿಸೈನ್ ಬರುತ್ತೆ. ಇದೇ ರೀತಿನೇ ಬರುತ್ತೆ ಪಟ್ಟಿ ಪೂರ್ತಿಯಾಗಿ. ಇವಾಗ ನಾನು ಇದನ್ನ 40 ಇಂಚು ಉದ್ದ ಬರೋವರೆಗೂ ಹಾಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನಾನು ಇದನ್ನ 40 ಇಂಚು ಉದ್ದ ಬರೋವರೆಗೂ ಹಾಕೊಂಡು ತೋರಿಸ್ತೀನಿ. ಸೊ ಇವಾಗ ನೋಡಿ ಪಟ್ಟಿ ಪೂರ್ತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ನೋಡಿ ಪಟ್ಟಿ ಪೂರ್ತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಂಗೆ 40 ಇಂಚು ಏನು ಲೆಂತ್ ಬೇಕಿತ್ತು 40 ಇಂಚು ಲೆಂತಲ್ಲಿ ನಾನು ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲೊಂದು ಚೈನ್ ಹಾಕ್ಕೊಂಡು ಒಂದಿಷ್ಟುದ ಹುಲ್ಲನ್ನು ಬಿಟ್ಟು ನಾನು ಕಟ್ ಮಾಡ್ಕೊಳ್ತೀನಿ. ಇವಾಗ ಈ ಹುಲ್ಲನ್ನು ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ ಹೀಗೆ ಒಳಭಾಗಕ್ಕೆ ತೋರಿಸ್ಕೊಂಡು ಈ ಎಕ್ಸ್ಟ್ರಾ ಏನು ಹುಲ್ಲನ್ ಇದೆಯಲ್ಲ ಈ ಹುಲ್ಲನ್ನ ಕಟ್ ಮಾಡ್ಕೊಳ್ಬೇಕು. ಈ ಕಡೆ ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ವಲ್ಪ ಹುಲ್ಲನ್ ಬಿಟ್ಟಿದ್ವಲ್ಲ ಸ್ಕಿಪ್ ನಾಟ್ ಹಾಕೋಬೇಕಾದ್ರೆ ಅದನ್ನು ಅಷ್ಟೇ ಒಳಭಾಗಕ್ಕೆ ತೋರಿಸ್ಕೋಬೇಕು. ತೋರಿಸ್ಕೊಂಡು ಎಕ್ಸ್ಟ್ರಾ ಹುಲ್ಲನ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ
ಇವಾಗ ನಮಗೆ ಪಟ್ಟಿ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ರೆಡಿ ಆಗಿದೆ. ಅಂದರೆ ನಾನು 40 ಇಂಚಲ್ಲಿ ಪಟ್ಟಿ ಹಾಕ್ಕೊಂಡಿದ್ದೀನಿ, 40 ಇಂಚು ಪೂರ್ತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ತೋರಣಕ್ಕೆ ಕೆಳಭಾಗದಲ್ಲಿ ಈ ಕಲರ್ನ ಯೂಸ್ ಮಾಡಿದ್ದೀವಲ್ವಾ ನೋಡಿ, ಇವಾಗ ಈ ಕಲರ್ನ ತೊಗೊಳ್ತಾ ಇದ್ದೀನಿ. ತೊಗೊಂಡು ಒಂದು ಸ್ಕಿಪ್ ನಾಟ್ ಹಾಕ್ಕೊಳ್ತೀನಿ. ನೋಡಿ, ತೋರಣಕ್ಕೆ ಕೆಳಭಾಗದಲ್ಲಿ ನಾವು ಈ ಕಲರ್ನ ಯೂಸ್ ಮಾಡಿದ್ದೀವಿ. ಸೊ ಪಟ್ಟಿ ಒಂದೇ ಕಲರಲ್ಲಿ ಬಂದರೆ ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ ನಾನು ಪಟ್ಟಿಗೆ ಈ ಕಲರ್ನ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೈನು ಹಾಕ್ಕೊಳ್ತೀನಿ. ನೋಡಿ, ನೀವು ಎಲ್ಲಿ ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೇನು ಗ್ಯಾಪ್ ಇದೆ ಅಲ್ವಾ, ಗ್ಯಾಪಲ್ಲಿ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ, ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಇವಾಗ ಇಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಆದಮೇಲೆ 3 ಹಾಫ್ ಡಬಲ್ ಕ್ರೋಶೆ ಈ ಲೂಪ್ ಒಳಗಡೆ ಹಾಕ್ಕೊಳ್ತೀನಿ. 1 2 3 ನೋಡಿ ಹೀಗೆ. ಸೊ ನಾವಿಲ್ಲಿ 2 ಚೈನ್ ಏನು ಹಾಕ್ಕೊಂಡಿದ್ವಿ ಅದು 1 ಹಾಫ್ ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. 3 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ 4 ಹಾಫ್ ಡಬಲ್ ಕ್ರೋಶೆ ಬಂದಿದೆ. ಸೊ ಈಗ ಇಲ್ಲಿಂದ ಡೈರೆಕ್ಟಾಗಿ ಈ ಲೂಪ್ ಏನಿದೆ, ಈ ಲೂಪ್ ಒಳಭಾಗಕ್ಕೆ ನಾನು ಹಾಫ್ ಡಬಲ್ ಕ್ರೋಶೆ 4 ಹಾಫ್ ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೊಳ್ತೀನಿ. ಪ್ರತಿಯೊಂದು ಲೂಪಲ್ಲೂ 4 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ ನೋಡ್ಬೋದು ನೀವು, ಕಾರ್ನರ್ ಬಂದಿದೆ, ಇಲ್ಲಿ ನಮ್ಗೆ ಯಾವುದೇ ರೀತಿ ಗ್ಯಾಪ್ ಇಲ್ಲ. ಈ ಚೈನ್ ಆಗಲಿ 3 ಚೈನ್ ಬಂದಿರುತ್ತಲ್ಲ ಅದಾಗಲಿ, ಅಥವಾ 1 ಡಬಲ್ ಕ್ರೋಶೆ ಬಂದಿರುತ್ತಲ್ಲ ಅದಾಗಲಿ, ಆ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. 3 ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. 1 2 ನೋಡಿ 3. ಈಗ 3 ಸಿಂಗಲ್ ಕ್ರೋಶೆ ಆಯಿತು. 3 ಸಿಂಗಲ್ ಕ್ರೋಶೆ ಆದಮೇಲೆ ಈ ಪಕ್ಕದಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಲ್ಲಿ 4 ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ಬೇಕು. 2 3 4. ಮತ್ತೆ ಇಲ್ಲಿಂದ ಈ ಗ್ಯಾಪಲ್ಲಿ 4 ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ. ಇದೇ ತರ ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ಗಳಲ್ಲಿ ನಾವು 4 ಹಾಫ್ ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನೋಡಿ ಹೀಗೆ ಈ ರೀತಿ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಹುಲ್ಲನ್ನು, ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ ಔಟ್ಲೈನು. ಸೊ ಇದೇ ರೀತಿ ಪಟ್ಟಿ ಪೂರ್ತಿಯಾಗಿ ಹಾಕೋಬೇಕು. ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಈ ಪಟ್ಟಿ ಪೂರ್ತಿಯಾಗಿ ನಾನು ಔಟರ್ ಬಾರ್ಡರ್ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ವ ಸ್ಟಾರ್ಟಿಂಗು, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಒಂದಿಷ್ಟು ಹುಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಒಳಭಾಗಕ್ಕೆ ತೂಸ್ಕೊಂಡು ಅದರಲ್ಲೂ ಎಕ್ಸ್ಟ್ರಾ ಬರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು. ಆವಾಗ ನಮಗೆ ಪಟ್ಟಿ ಪೂರ್ತಿಯಾಗಿ ರೆಡಿ ಆಗುತ್ತೆ. ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ನಮಗೆ ಪಟ್ಟಿ ಪೂರ್ತಿಯಾಗಿ ರೆಡಿ ಆಗಿದೆ. ಸೊ ನೋಡಿ, ನಾವು 2 ಕಲರ್ನ ಉಪಯೋಗಿಸಿ ತೋರಣ ಹಾಕೋಬೇಕಾದ್ರೆ ಪಟ್ಟಿನೂ 2 ಕಲರ್ ಇರಬೇಕು. ಪಟ್ಟಿ 1 ಕಲರು, ತೋರಣ 1 ಕಲರ್ ಆದರೆ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ನಾನು ಪಟ್ಟಿಗೂ 2 ಕಲರ್ ಹಾಕೊಂಡಿದ್ದೀನಿ. ಸೊ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಪಟ್ಟಿ ಸ್ವಲ್ಪ ತೋರಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ಇದರಲ್ಲಿ ಏನಾದರೂ ನಿಮಗೆ ಪಟ್ಟಿ ಹಾಕೋದು ಗೊತ್ತಾಗಿಲ್ಲ ಅಂದರೆ ಪಟ್ಟಿದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಇವಾಗ ಈ ಪಟ್ಟಿಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಪೀಸ್ಗಳಿದೆಯಲ್ಲ, ಈ ಪೀಸ್ಗಳನ್ನ ನಾವು ಪಟ್ಟಿಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ. ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 1 2 ಈ 2 ಲೈನ್ ಏನಿದೆ, 2 ಡಿಸೈನ್ ಏನ್ ಬಂದಿದೆಯಲ್ಲ ನೋಡಿ, ಈ ಲೈನು ಮತ್ತೆ ಈ ಲೈನ್ ನ ಬಿಟ್ಟು ಈ ಲೈನ್ ಇಂದ ನಾನು ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಹೀಗೆ ಜಾಯಿನ್ ಮಾಡ್ಕೊಳ್ತಾ ಬರಬೇಕು. ತೋರಿಸ್ತೀನಿ ಇವಾಗ ಜಾಯಿನ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ ನಾನು ಸೂಜಿಗೆ ಹುಲ್ಲನ್ನ ಪೋಣಿಸ್ಕೊಂಡಿದ್ದೀನಿ. 2 ಎಳೆಯಲ್ಲಿ ನಾನು ಹುಲ್ಲನ್ನ ಪೋಣಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಫಸ್ಟ್ ನಾನಿಲ್ಲಿ ಇಲ್ಲಿ ಕೌಂಟ್ ಮಾಡ್ಕೋಬೇಕು. ನೋಡಿ 1 2 3 4 ಈ 4ನೇ ಸ್ಟಿಚ್ ಇದೆಯಲ್ಲ, ಈ 4ನೇ ಸ್ಟಿಚ್ಚಿಗೆ ನಾವು ಇದನ್ನ ಜಾಯಿನ್ ಮಾಡ್ಕೋಬೇಕು. ನಾವೇನು ಹುಲ್ಲನ್ನು ತಗೊಂಡಿದೀವಲ್ವಾ ಸೂಜಿಗೆ, ಇದನ್ನ ಜಾಯಿನ್ ಮಾಡ್ಕೊಂಡು ನೋಡಿ ಇದ್ರ ಒಳಭಾಗದಿಂದ ಹೀಗೆ ಹಾಕೋಬೇಕು. ಸ್ವಲ್ಪ ಲೆಂತಿಯಾಗೆ ತಗೊಂಡಿದ್ದೀನಿ ನಾನು ಹುಲ್ಲನ್ನ.
ಈ 3 ಪೀಸ್ ಏನಿದೆ ಈ 3 ಪೀಸು ಒಂದೇ ಉಲ್ಲನಲ್ಲಿ ಜಾಯಿನ್ ಮಾಡ್ಕೋತೀನಿ. ಎರಡೆರಡು ಜಾಯಿಂಟ್ ತಗೊಳ್ಳಲ್ಲ ನಾನು, ಹಾಗಾಗಿ ಲೆಂತ್ ಆಗಿ ತಗೊಂಡಿದ್ದೀನಿ, ಉದ್ದ ಜಾಸ್ತಿ ತಗೊಂಡಿದ್ದೀನಿ. ನೋಡಿ ಇದನ್ನ ಈ ರೀತಿ ಇಟ್ಕೊಂಡು ಇಲ್ಲಿ ನೋಡಿ 1 2 ಬಿಟ್ಟು 2 ಡಿಸೈನ್ ಬಿಡಬೇಕು. ಈ 2 ಡಿಸೈನ್ ಬಿಟ್ಟು 3ನೇ ಡಿಸೈನ್ ಏನಿದೆಯಲ್ವಾ, ಈ 3ನೇ ಡಿಸೈನಿಗೆ ನೋಡಿ ಹೀಗೆ ಕೆಳಭಾಗದಿಂದ ತಗೊಳ್ತೀನಿ. ನೋಡಿ ಈ ರೀತಿ. ಇವಾಗ ಅದ್ರ ಪಕ್ಕದ ಲೂಪ್ ಇದೆಯಲ್ಲ, ಆ ಲೂಪಿಗೆ ಅದ್ರ ಪಕ್ಕದ ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂತ ಬರಬೇಕು. ಮತ್ತೆ ನೋಡಿ ಹೀಗೆ ಈ ರೀತಿ ಮೇಲ್ಭಾಗದಿಂದಾನೇ ನಾವು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೋಡಿ ಈ 3ನೇ ಲೂಪ್ ಇದೆಯಲ್ಲ, ಈ 3ನೇ ಲೂಪು ಇಲ್ಲಿ 3ನೇ ಡಿಸೈನಿಗೆ ಬರಬೇಕು. ನೋಡಿ ಹೀಗೆ. ನಾವು ಈ ಫ್ಲವರ್ ಏನ್ ಹಾಕೊಂಡಿದೀವಲ್ವಾ, ಇದರಲ್ಲಿ 4 ಡಬಲ್ ಕ್ರೋಶೆಗೆ ಮಾತ್ರ ನಾವು ಸ್ಟಿಚ್ ಮಾಡ್ಕೋಬೇಕು. ಸೊ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ನೀವು ನೋಡ್ಕೊಂಡು ಸ್ಟಿಚ್ ಮಾಡಬೇಕು. ಈ ಪಟ್ಟಿಲಿ 2 ಡಿಸೈನಿಗೆ ಮಾತ್ರ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ ಪಟ್ಟಿಲಿ ಈ 2 ಡಿಸೈನಿಗೆ ಮಾತ್ರ ನಾವು ಸ್ಟಿಚ್ ಮಾಡಬೇಕು, ಈ ಡಿಸೈನಿಗೆ ಸ್ಟಿಚ್ ಮಾಡಬಾರ್ದು. ಇವಾಗ ಇಲ್ಲಿ ಒಂದು ನಾನು ನಾಟ್ ಹಾಕೊಳ್ತೀನಿ. ಸೊ ಒಂದೊಂದು ಫ್ಲವರ್ಗೂ ಈ ರೀತಿ ನಾನು ನಾಟ್ ಹಾಕೊಳ್ತಾ ಹೋಗ್ತೀನಿ. ಒಂದು ಫ್ಲವರ್ ಸ್ಟಿಚ್ ಮಾಡ್ಕೊಂಡ್ಮೇಲೆ ಒಂದು ನಾಟ್ ಹಾಕೊಳ್ತೀನಿ. ಮತ್ತೆ ಉಲ್ಲನ್ನ ಮುಂಭಾಗಕ್ಕೆ ತಗೊಂಡ್ ಬರಬೇಕು, ನೆಕ್ಸ್ಟ್ ಡಿಸೈನ್ ಪಕ್ಕಕ್ಕೆ ತಗೊಂಡ್ ಬರಬೇಕು. ಇವಾಗ ನಾಟ್ ಆಯ್ತಲ್ವಾ, ಈಗ ಇಲ್ಲಿ ಕೆಳಭಾಗದಿಂದ ನೋಡಿ ಹುಲ್ಲನ್ನ ಹೀಗೆ ಈ ಒಂದು ಡಿಸೈನು ಬಿಡಬೇಕಾಗತ್ತೆ. ನೋಡಿ ಈ ಒಂದು ಡಿಸೈನ್ ಬಿಟ್ಟು ಮುಂದಕ್ಕೆ ನಾನು ಹುಲ್ಲನ್ನು ತಗೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ 2 ಡಿಸೈನ್ಗೆ ಸ್ಟಿಚ್ ಮಾಡಿದ್ದೀನಿ. ಅಂದ್ರೆ ಸೊ 4 ಹಾಫ್ ಡಬಲ್ ಕ್ರೋಶೆ ಏನ್ ಹಾಕೊಂಡಿದೀವಲ್ವ ಡಿಸೈನು, ಅದರಲ್ಲಿ 2 ಡಿಸೈನ್ ಅಂದ್ರೆ 2 ಹಾಫ್ ಡಬಲ್ ಕ್ರೋಶೆಗೆ ಮಾತ್ರ ನಾವು ಒಂದು ಫ್ಲವರ್ ನ ಜಾಯಿನ್ ಮಾಡಬೇಕು. ಆಮೇಲೆ ಒಂದು ಫ್ಲವರ್ ಗ್ಯಾಪ್ ಬಿಡಬೇಕು. ಒಂದು ಫ್ಲವರ್ ಗ್ಯಾಪ್ ಬಿಟ್ಟು ಇನ್ನೊಂದು ಫ್ಲವರ್ಗೆ ಉಲ್ಲನ್ ತಗೊಂಡ್ ಬರಬೇಕು. ತಗೊಂಡ್ ಬಂದು ನೋಡಿ ಹೀಗೆ ಇಲ್ಲಿಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ನೋಡಿ 1 2 3 4 4ನೇ ಡಬಲ್ ಕ್ರೋಶೆಗೆ ನಾನು ಸ್ಟಿಚ್ ಹಾಕೊಳ್ತೀನಿ. ನೋಡಿ ಹೇಗೆ.
ಇವಾಗ ಇಲ್ಲಿ ಕಂಪ್ಲೀಟ್ ಆಯ್ತು. ಇಲ್ಲಿಗೆ ಒಂದು ಸ್ಟಿಚ್ ಹಾಕೊಳ್ತೀನಿ. ನೋಡಿ ಇಲ್ಲಿಗೆ ಸ್ಟಿಚ್ ಆದ್ಮೇಲೆ ಇಲ್ಲಿಂದ ನಾವು ಕ್ರೋಶನ ಮುಂಭಾಗಕ್ಕೆ ತಗೊಳ್ಬೇಕು. ನೋಡಿ ಹೀಗೆ. ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು. 2 ಡಿಸೈನ್ಗೆ ಒಂದು ಫ್ಲವರು, ಮತ್ತೆ ಒಂದು ಡಿಸೈನ್ ಗ್ಯಾಪ್ ಬಿಡಬೇಕು, ಮತ್ತೆ 2 ಡಿಸೈನ್ಗೆ ಒಂದು ಫ್ಲವರ್ನ ಸ್ಟಿಚ್ ಮಾಡ್ಕೋಬೇಕು. ಇದೇ ರೀತಿ ನಾವೇನು ಈ 3 ಪೀಸ್ ತಗೊಂಡಿದೀವಲ್ವಾ, ರೆಡಿ ಮಾಡ್ಕೊಂಡಿದೀವಲ್ವಾ, ಈ 3 ಪೀಸನ್ನು ಈ ಪಟ್ಟಿಗೆ ನಾವು ಜಾಯಿನ್ ಮಾಡ್ಕೋಬೇಕು. ಸೊ ಈ 3 ಪೀಸನ್ನು ನಾನು ಈ ಪಟ್ಟಿಗೆ ಜಾಯಿನ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದನ್ನ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 ನಾವೇನ್ ಡಿಸೈನ್ ಹಾಕೊಂಡಿದ್ವಲ್ವಾ, ಆ 3 ನಾನು ಪಟ್ಟಿಗೆ ಜಾಯಿನ್ ಮಾಡ್ಕೊಂಡಿದೀನಿ. ಸೊ ನೀವು ಇಲ್ಲಿ ನೋಡ್ಬೋದು. ನೋಡಿ ಫಸ್ಟ್ 2 ಹಾಫ್ ಡಬಲ್ ಕ್ರೋಶೆಗೆ ಒಂದು ಫ್ಲವರ್ನ ಜಾಯಿನ್ ಮಾಡಿದೀನಿ. ಅದಾದ್ಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ಪಟ್ಟಿಲಿ ಹಾಕೊಂಡಿದ್ವಲ್ವಾ, ಅದನ್ನ ಗ್ಯಾಪ್ ಇಟ್ಟಿದ್ದೀನಿ. ಮತ್ತೆ 2 ಡಿಸೈನ್ಗೆ ಮತ್ತೆ 1 ಡಿಸೈನ್ ಗ್ಯಾಪ್ ಇಟ್ಟು ಮತ್ತೆ 2 ಡಿಸೈನ್ಗೆ ಒಂದು ಫ್ಲವರು ಇದೇ ರೀತಿ ಜಾಯಿನ್ ಮಾಡಿದೀನಿ. ನೋಡಿ 2 ಡಿಸೈನ್ಗೆ ಒಂದೊಂದು ಫ್ಲವರ್ನ ನಾನು ಜಾಯಿನ್ ಮಾಡಿದೀನಿ. ಇಲ್ಲೂ ಅಷ್ಟೇ ನೋಡಿ, ಈ 2 ಆದ್ಮೇಲೆ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ, ಈ 2 ಹಾಕೊಂಡಿದ್ದೀನಿ, ಮತ್ತೆ ನೋಡಿ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. ಈ ರೀತಿ ಗ್ಯಾಪ್ ಬಿಟ್ರೇನೆ ಇದು ಚೆನ್ನಾಗಿ ಕಾಣೋದು, ಇಲ್ಲ ಅಂದ್ರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಮತ್ತೆ ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ 2 ಮಿಕ್ಕಿದೆ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2 ಬಿಟ್ಟಿದ್ವಲ್ವಾ, ಎಂಡಿಂಗ್ ಅಲ್ಲಿ ಕೂಡ ನಮ್ಗೆ 2 ಖಾಲಿ ಬರುತ್ತೆ. ಸೊ ನೋಡಿ ಈ ಕಡೆ 2 ಬಿಟ್ಟಿರ್ತೀವಿ, ಈ ಕಡೆನೂ 2 ಬರುತ್ತೆ. ಆ ರೀತಿ ಬಂದಿದೆ. ಇವಾಗ ನೋಡಿ ನೀವು ಇದನ್ನ ಹಾಕೋಬೇಕಾದ್ರೆ ಕೌಂಟ್ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗ್ ಅಲ್ಲಿ 2 ಡಿಸೈನ್ ನ ಬಿಟ್ರೆ ನಿಮಗೆ ಕರೆಕ್ಟ್ ಆಗಿ ಬರುತ್ತಾ ಅಂತ ನೀವು ಕೌಂಟ್ ಮಾಡ್ಕೋಬೇಕು. ಈ 2ಕ್ಕೆ 1 ಫ್ಲವರ್ ಆದ್ರೆ 1 ಗ್ಯಾಪ್, 2ಕ್ಕೆ 1 ಫ್ಲವರ್ ಆದ್ರೆ 1 ಗ್ಯಾಪ್, ಈ ರೀತಿ ನೀವು ಕೌಂಟ್ ಮಾಡ್ಕೊಂಡು ಹಾಕೋಬೇಕಾದ್ರೆ. ನೀವೇನಾದ್ರೂ ಪಟ್ಟಿ ಚಿಕ್ಕದಾಗ ಹಾಕೊಂಡಿದ್ರೆ ಇದು ಗ್ಯಾಪ್ ಬಿಡೋ ಅವಶ್ಯಕತೆ ಇಲ್ಲ. ಸೊ ಪಟ್ಟಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ 2, ಎಂಡಿಂಗ್ ಅಲ್ಲಿ 2 ಡಿಸೈನ್ ನಾನು ಬಿಟ್ಟಿದ್ದೀನಿ. ಇವಾಗ ನೋಡಿ ಮತ್ತೆ ಸೂಜಿಗೆ ಹುಲ್ಲನ್ನ ಪೋಣಿಸ್ಕೊಂಡಿದೀನಿ. ಪೋಣಿಸ್ಕೊಂಡು ಈ ಡಿಸೈನ್ಗೂ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇದನ್ನ ಈ ರೀತಿ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ 1 2 3 4 5 5ನೇ ಡಬಲ್ ಕ್ರೋಶೆಗೆ ನಾನು ಈ ಹುಲ್ಲನ್ನ ಪೋಣಿಸ್ಕೊಂತಾ ಇದ್ದೀನಿ. ನೋಡಿ ಈಗ ಪೋಣಿಸ್ಕೊಂಡಿದ್ದೀನಿ. ಈ ಕಡೆನೂ ಅಷ್ಟೇ 5ನೇ ಡಬಲ್ ಕ್ರೋಶೆಗೆ ಹಾಕೋಬೇಕು. 1 2 3 4 5 ನೋಡಿ ಹೀಗೆ. ಇವಾಗ ಮತ್ತೆ ಆ ಕಡೆಯಿಂದ 4ನೇ ಡಬಲ್ ಕ್ರೋಶೆ, ಈ ಕಡೆಯಿಂದ 4ನೇ ಡಬಲ್ ಕ್ರೋಶೆಗೆ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ನೋಡಿ ಈ ಕಡೆಯಿಂದ 3, ಈ ಕಡೆಯಿಂದ 3 ಪಕ್ಕ ಪಕ್ಕ ಇರೋ ಸ್ಟಿಚಸ್ಗೆನೆ ಹಾಕೊಂಡ್ ಬರ್ಬೇಕು. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದಾದ್ಮೇಲೆ ಈ ಸೂಜಿನ ಹಿಂಭಾಗಕ್ಕೆ ತಗೊಂಡು ನೋಡಿ ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳೋಣ. ನೋಡಿ ಒಂದು ನಾಟ್ ಹಾಕೊಂಡು ಇಲ್ಲಿ ಸ್ವಲ್ಪ ಹುಲ್ಲನ್ನ ಒಳಭಾಗಕ್ಕೆ ತೂರಿಸ್ಕೊಳ್ಳೋಣ.
ನೋಡಿ ಹೀಗೆ ಉಲ್ಲನ್ ಒಳಭಾಗಕ್ಕೆ ತೂರಿಸ್ಕೊಂಡು ಈ ಎಕ್ಸ್ಟ್ರಾ ಇದೆಯಲ್ಲ ಹುಲ್ಲನ್ನು, ಈ ಹುಲ್ಲನ್ನ ನೋಡಿ ಒಂದು ಸೈಡ್ ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 2 ಹುಲ್ಲನ್ ಇರೋದ್ರಿಂದ ಒಂದು ಸೈಡ್ ಕಟ್ ಮಾಡಿಕೊಂಡು ಮತ್ತೆ ನೋಡಿ ಅದ್ರ ಪಕ್ಕದಲ್ಲೇ ಎಲ್ಲಾದ್ರೂ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಂಡು ಈ ಹುಲ್ಲನ್ನ ಎಳ್ಕೊಳ್ಳಿ. ನೋಡಿ ಹೀಗೆ ಎಳ್ಕೊಂಡು ಅವಾಗ ನೋಡಿ ಈ ಕಡೆ ಸೈಡ್ ಒಂದು ಈ ಕಡೆ ಸೈಡ್ ಒಂದು ಸಿಗುತ್ತೆ. ಇಲ್ಲಿ ಒಂದು 2 ರಿಂದ 3 ನಾಟ್ ಹಾಕೋಬೇಕು. ಆವಾಗ ನಮ್ಗೆ ಇದು ಬಿಚ್ಕೊಳ್ಳೋದಿಲ್ಲ. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಮ್ಗೆ ಈ ರೀತಿ ಜಾಯಿಂಟ್ ಆಗತ್ತೆ. ಸೊ ನಾವ್ ಇದನ್ನ ಸಪ್ರೇಟ್ ಹಾಕೊಂಡಿದೀವಿ ಅಂತ ಅನ್ಸೋದೇ ಇಲ್ಲ. ಇವಾಗ ಇಲ್ಲಿ ನಾನು ಯಾವ ರೀತಿ ಜಾಯಿನ್ ಮಾಡಕ್ ತೋರಿಸ್ತೆ, ಇಲ್ಲಿ ಜಾಯಿನ್ ಮಾಡ್ಕೋಬೇಕು. ಇವಾಗ ನಾನು ಇದನ್ನ ಜಾಯಿನ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕೋಬೇಕಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಇದನ್ನ 2 ಕಡೆನೂ ಜಾಯಿನ್ ಮಾಡ್ಕೊಂಡಿದೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಪೀಸ್ ಬರುತ್ತಲ್ಲ, ಈ ಪೀಸ್ ನ ಜಾಯಿನ್ ಮಾಡಿದೀನಿ, ಈ ಪೀಸ್ ನ ಜಾಯಿನ್ ಮಾಡಿದೀನಿ. ಇವಾಗ ಇದು ನಮ್ಗೆ ರೆಡಿ ಆಗಿದೆ. ಇವಾಗ ನೋಡಿ ಕಂಪ್ಲೀಟ್ ಆದ್ಮೇಲೆ ನಾನು ಇಲ್ಲಿಗೆ ಬೀಡ್ಸ್ ನ ಹಾಕೋಬೇಕು. ನಾನೇನ್ ಇಲ್ಲಿ 8mm ಬೀಡ್ಸ್ ತಗೊಂಡಿದ್ದೀನಲ್ಲ, ಈ 8mm ಬೀಡ್ಸ್ ನ ನಾನು ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಸೂಜಿನ ಫಸ್ಟ್ ಒಂದಿಷ್ಟು ಉದ್ದ ಹುಲ್ಲನ್ನ ಏರ್ಸ್ಕೊಂಡು ಕೆಳಭಾಗದಿಂದ ನೋಡಿ ಈ ಫ್ಲವರ್ಗೂ ಮಧ್ಯಕ್ಕೆ ತಗೋಬೇಕು. ನೋಡಿ ಹೀಗೆ ಒಂದು ಮಣಿ ಪೋಣಿಸ್ಕೊಂಡು ಮತ್ತೆ ನೋಡಿ ಈ ಫ್ಲವರ್ಗೆ ಈ ಹಿಂಭಾಗದಲ್ಲಿ ತಗೋಬೇಕು. ತಗೊಂಡು ಇದನ್ನ ನಾವು ನಾಟ್ ಹಾಕೊಳ್ಬೇಕು. ಒಂದು 2 ರಿಂದ 3 ನಾಟ್ ಹಾಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ನೋಡಿ ಇವಾಗ ಇಲ್ಲಿ ಮಣಿನ ನಾವು ಜಾಯಿನ್ ಮಾಡ್ಕೊಂಡಿದೀವಿ. ನೋಡಿ ಇಲ್ಲಿ ಯಾವ ರೀತಿ ಮಣಿ ಜಾಯಿನ್ ಮಾಡ್ಕೊಂಡ್ವಿ ಅದೇ ರೀತಿ ಇಲ್ಲೇನು ನಾವು ಫ್ಲವರ್ಸ್ ಹಾಕೊಂಡಿದೀವಲ್ವಾ, ಫ್ಲವರ್ನ ಜಾಯಿನ್ ಮಾಡ್ಕೊಂಡಿದೀವಲ್ವಾ ಒಂದಕ್ಕೊಂದು, ಅದು ಸೆಂಟ್ರಲ್ ಎಲ್ಲ ನಾವು ಮಣಿನ ಹಾಕೋಬೇಕು. ಸೊ ಇಲ್ಲಿ ನಾನು 8mm ಬೀಡ್ಸ್ ನ ಹಾಕೊಳ್ತಾ ಇದ್ದೀನಿ. ಕುಚ್ಚ ಹಾಕ್ಬೇಕಾದ್ರೆ 6mm ಬೀಡ್ಸ್ ನ ಹಾಕೊಳ್ತೀನಿ. ಇಲ್ಲಿ ನೀವು 6mm ಬೀಡ್ಸ್ ಹಾಕೊಂಡ್ಬಿಟ್ರೆ ತುಂಬಾ ಚಿಕ್ಕದಾಗತ್ತೆ, ಕಾಣೋದಿಲ್ಲ. ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು. ಒಂದೊಂದಕ್ಕೂ ನಾವು ಮಣಿನ ಏರ್ಸ್ಕೋಬೇಕು. ಇವಾಗ ನಾನು ಈ ಮಣಿನೆಲ್ಲ ಎಲ್ಲದಕ್ಕೂ ನಾನು ಮಣಿ ಹಾಕೊಳ್ತೀನಿ. ಮಣಿ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಕುಚ್ಚು ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ಈ ಮಣಿ ಎಲ್ಲ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಮಣಿಗಳನ್ನೆಲ್ಲ ಸ್ಟಿಚ್ ಮಾಡ್ಕೊಂಡಿದೀನಿ. ನೋಡಿ ಈ ರೀತಿ ಕಾಣುತ್ತೆ. ಫಸ್ಟ್ 1 2 3 4 ಮಣಿ ಬರುತ್ತೆ, ಆಮೇಲೆ 3, ಆಮೇಲೆ 2, ಆಮೇಲೆ 1. ನೋಡಿ ಇಲ್ಲೂ ಅಷ್ಟೇ ಅದೇ ರೀತಿನೇ ಹಾಕೊಂಡಿದೀನಿ. ನಾವೇನು ಫ್ಲವರ್ಸ್ ನ ಜಾಯಿನ್ ಮಾಡಿರ್ತೀವಲ್ವಾ, ಆ ಜಾಯಿಂಟ್ ಮಾಡಿರೋ ಹತ್ರ ಮಾತ್ರ ನಾವು ಈ ಮಣಿನ ಹಾಕೋಬೇಕಾಗುತ್ತೆ. ಸೊ ಇವಾಗ ಕುಚ್ಚು ಕಟ್ಟಬೇಕು. ಕುಚ್ಚು ಕಟ್ಟಿದ್ರೆ ನಮ್ಗೆ ಈ ತೋರಣ ಪೂರ್ತಿಯಾಗಿ ಕಂಪ್ಲೀಟ್ ಆದಂಗೆ. ನೋಡಿ ಕುಚ್ಚು ಕಟ್ಟೋದಕ್ಕೆ ನಾನು ಇಲ್ಲಿ ವೈಟ್ ಕಲರ್ ಹುಲ್ಲನ್ನು ತಗೋತಾ ಇದ್ದೀನಿ. ಕುಚ್ಚಿಗೆ ನಾನು ಕಂಪ್ಲೀಟ್ ಆಗಿ ವೈಟ್ ಕಲರ್ ಮಾತ್ರ ಬಳಸ್ತೀನಿ. ನೀವು ಬೇಕಾದ್ರೆ ವೈಟ್ ಮತ್ತೆ ಈ ಕಲರ್ ನೀವೇನು 2 ಕಲರ್ ಯೂಸ್ ಮಾಡಿರ್ತೀರ 2 ಕಲರ್ ಬೇಕಾದ್ರೂ ಕುಚ್ಚು ಹಾಕೋಬಹುದು. ಸೊ ನಾನಿಲ್ಲಿ ಬರೀ ವೈಟ್ ಕಲರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಹೀಗೆ ತಗೊಳ್ತಾ ಇದ್ದೀನಿ. ಹೀಗೆ ತಗೊಂಡು ಒಂದು 30 ಎಳೆ ನಾವು ಈ ರೀತಿ ಸುತ್ಕೋಬೇಕು. 4 5 6 7 8 9 10 11 12 13 14 15 16 17 18 19 20 21 22 23 24 26 27 28 29 30. ನೋಡಿ ದಪ್ಪ ನೋಡ್ಕೋಬೇಕು ನೀವು. ಇಷ್ಟು ದಪ್ಪ ಸಾಕು ಅಂದ್ರೆ ನೀವು ಸಾಕು ಮಾಡ್ಬೋದು, ಇಲ್ಲಾಂದ್ರೆ ಇನ್ನೊಂದೆರಡು ಸುತ್ತು ನೀವು ಸುತ್ಕೋಬಹುದು. ನೋಡಿ ನಾನು ಇಲ್ಲೊಂದು 35 ಸುತ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದಿಷ್ಟು ಹುಲ್ಲನ್ನು ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ ಇದನ್ನ ಹೀಗೆ ಇಟ್ಕೋಬೇಕು. ಈ ಹುಲ್ಲನ್ನು ಇರುತ್ತಲ್ಲ, ಬೇರೆ ಪೀಸ್ ಹುಲ್ಲನ್ನ ತಗೊಂಡು ಇಲ್ಲಿಗೆ ಹೀಗೆ ಗಂಟು ಹಾಕೋಬೇಕು, ನಾವು ನಾಟ್ ಹಾಕೋಬೇಕು. ಸ್ವಲ್ಪ ಉದ್ದನ್ನೇ ತಗೊಳ್ಳಿ.
ನಾನಿಲ್ಲಿ ಒಂದು 3 ನಾಟ್ ಹಾಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಉಲ್ಲನ್ ಇದೆ. ಇವಾಗ ಉಲ್ಲನ್ ಕಟ್ ಮಾಡಿಕೊಂಡು ಮತ್ತೆ ನೋಡಿ ಇನ್ನೊಂದಿಷ್ಟು ಪೀಸ್ ಉಲ್ಲನ್ನ ಕಟ್ ಮಾಡ್ಕೋಬೇಕು. ಇವಾಗ ಇದು ಹೀಗಿದೆ ಅಲ್ವಾ, ಇದನ್ನ ಈ ಪೀಸ್ ತಗೊಂಡ್ವಿ ಅಲ್ವಾ, ಚಿಕ್ಕದ ಇನ್ನೊಂದು ಪೀಸ್ ಉಲ್ಲನ್ ತಗೊಂಡ್ವಿ ಅಲ್ಲ, ಅದನ್ನ ನೋಡಿ ಹೀಗೆ ಇಟ್ಕೋಬೇಕು. ಫಸ್ಟ್ ಅದನ್ನ ಹೀಗೆ ಇಟ್ಕೊಂಡು ಅದ್ರ ಮೇಲ್ಭಾಗಕ್ಕೆ ಇದನ್ನ ಹೀಗೆ ಸೀದಾ ಮಾಡಿ ಇಟ್ಕೋಬೇಕು ನೋಡಿ ಹೀಗೆ. ಇವಾಗ ಇಲ್ಲಿ ನಾವು ಈ ಉಲ್ಲನ್ನ ನಾಟ್ ಹಾಕೋಬೇಕು ನೋಡಿ ಹೀಗೆ ನಾಟ್ ಹಾಕೊಂಡು ಈ 2 ಉಲ್ಲನ್ನು ಮತ್ತೆ ಆ ಕಡೆಯಿಂದ ಹೀಗೆ ತಿರುಗಿಸ್ಕೊಂಡು ಮತ್ತೆ ಇಲ್ಲಿ ನಾವು ನಾಟ್ ಹಾಕೋಬೇಕು. ನೋಡಿ ಹೀಗೆ ನೋಡಿ ಈ ರೀತಿ ಬರಬೇಕು. ಇವಾಗ ಈ ಕೆಳಭಾಗದಲ್ಲಿದೆ ಅಲ್ವಾ ನೋಡಿ, ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ. ಇವಾಗ ಈ ಉಲ್ಲನ್ನಿಗೆ ನಾವು ಮಣಿನ ಪೋಣಿಸ್ಕೋಬೇಕು ನೋಡಿ. ಈ 2 ಉಲ್ಲನ್ನಿಗೂ ಸೇರಿಸಿ ನಮ್ಗೆ ಮಣಿ ಪೋಣಿಸ್ಕೋಬೇಕು ನಾವು ನೋಡಿ. ಇಲ್ಲಿ ನಾನು 6 mm ಬೀಡ್ಸ್ ನ ತಗೊಂಡಿದ್ದೀನಿ ನೋಡಿ. ಒಂದು 5 ಮಣಿನ ತಗೊಳ್ತೀನಿ. ಒಂದು 5 ಮಣಿ ತಗೊಂಡು ಈ ಉಲ್ಲನ್ ಒಳಭಾಗಕ್ಕೆ ಈ ಮಣಿನ ಪೋಣಿಸ್ಕೋತೀನಿ ನೋಡಿ. ಹೀಗೆ ಪೋಣಿಸ್ಕೊಂಡು ಈ ಸೂಜಿನ ತೆಕ್ಕೋಬೇಕು ನೋಡಿ. ಇಲ್ಲಿ ಒಂದು 5 ಮಣಿನ ನಾನು ಪೋಣಿಸ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ನೋಡಿ ಹೀಗೆ ಫುಲ್ ಟೈಟಾಗಿ ಬರಬೇಕು ನೋಡಿ. ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಒಂದು ಸೈಡ್ ಉಲ್ಲನ್ನ ಮಾತ್ರ ತಗೋಬೇಕು, ಇನ್ನೊಂದು ಸೈಡ್ ನೋಡಿ ಹಿಂಭಾಗಕ್ಕೆ ಹೀಗೆ ತಗೊಂಡು ಇಲ್ಲಿ ನಾವು 2 ಸೇರಿಸಿ ನಾಟ್ ಹಾಕೋಬೇಕು ಹೀಗೆ ನೋಡಿ. ಈ ರೀತಿ ಬರುತ್ತೆ. ಈ ಎಕ್ಸ್ಟ್ರಾ ಇದೆಯಲ್ಲ ಉಲ್ಲನ್ನು, ಈ ಎಕ್ಸ್ಟ್ರಾ ಇರೋ ಉಲ್ಲನ್ನ ನಾವು ಕಟ್ ಮಾಡ್ಕೋಬೇಕು ನೋಡಿ. ಇವಾಗ ಈ ರೀತಿ ಬರುತ್ತೆ. ಸೊ ನೋಡಿ ಈ ರೀತಿ ನಾವು ಕುಚ್ಚನ್ನ ಕಟ್ಕೋಬೇಕು. ಸೊ ಬೀಡ್ಸ್ ಬೇಡ ಅಂದ್ರೆ ಬೀಡ್ಸ್ ನ ಸ್ಕಿಪ್ ಮಾಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಕುಚ್ಚು ಮಾತ್ರ ಕಟ್ಕೋಬಹುದು. ಸೊ ನಾನಿಲ್ಲಿ ಬೀಡ್ಸ್ ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಬೀಡ್ಸ್ ಹಾಕಿದ್ದೀನಿ. ಇವಾಗ ಈ ಕುಚ್ಚು ಕಟ್ಟಿದೀವಲ್ವಾ, ಇದನ್ನ ನಾವು ಒಂದೇ ಸಮಕ್ಕೆ ಕಟ್ ಮಾಡ್ಕೋಬೇಕು ಉಲ್ಲನ್ನ. ನೀವು ಕುಚ್ಚು ಕಟ್ಬೇಕಾದ್ರೆ ನಿಮ್ಗೆ ಎಷ್ಟು ದಪ್ಪ ಬೇಕು ನೋಡ್ಕೊಂಡು ನೀವು ದಪ್ಪ ಸಣ್ಣ ಮಾಡ್ಕೋಬಹುದು. ಮತ್ತೆ ಉದ್ದನೂ ಅಷ್ಟೇ, ಎಷ್ಟು ಉದ್ದ ಬೇಕು ಎಷ್ಟು ತುಂಡ ಬೇಕು ಅನ್ನೋದನ್ನು ನೀವು ನೋಡ್ಕೊಂಡು ಚಿಕ್ಕದಾಗಿ ಬೇಕಾದ್ರೂ ಕುಚ್ಚು ಕಟ್ಕೋಬಹುದು. ನೋಡಿ ಈ ರೀತಿ ಕಾಣುತ್ತೆ. ಒಂದೇ ಲೆವೆಲ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಷ್ಟು ಲೆಂತ್ ಅಲ್ಲಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಇಷ್ಟನ್ನೇ ತುಂಬಾ ಚಿಕ್ಕದಾಗಿ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಷ್ಟಕ್ಕೆ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಕುಚ್ಚನ್ನ ಕಟ್ಕೋಬಹುದು. ಸೊ ನೋಡಿ ಇವಾಗ ನಾನು ಇಲ್ಲಿ ಯಾವ ರೀತಿ ಕುಚ್ಚು ಕಟ್ಟೋದನ್ನ ತೋರಿಸ್ದೆ ಅಲ್ವಾ, ಇದೇ ರೀತಿ ನೋಡಿ ಇಲ್ಲಿಗೆ ಬರಬೇಕು, ಇಲ್ಲಿಗೆ 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 1 2 3 4 5 6 7 8 9 ಒಂದು ಡಿಸೈನಿಗೆ 9 ಕುಚ್ಚು ಬರುತ್ತೆ. ಅದಾದ್ಮೇಲೆ ನೋಡಿ ಇಲ್ಲಿಗೊಂದು ಹಾಕೋಬೇಕು ಮತ್ತೆ ಇಲ್ಲಿಗೊಂದು ಬರುತ್ತೆ. ಈ ರೀತಿ ನಾವು ಹಾಕೋಬೇಕು. ಇವಾಗ ನಾನು ಇದಕ್ಕೆ ಪೂರ್ತಿಯಾಗಿ ಕುಚ್ಚಿಲ್ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಇದೇ ರೀತಿ ಇದಕ್ಕೆ ಪೂರ್ತಿಯಾಗಿ ಕುಚ್ಚು ಹಾಕೊಳ್ತೀನಿ. ಇದಕ್ಕೆ ಪೂರ್ತಿಯಾಗಿ ನಾನು ಕುಚ್ಚು ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ಕುಚ್ಚೊಂದು ಹಾಕೊಂಡ್ರೆ ನಮ್ಗೆ ತೋರಣ ಪೂರ್ತಿಯಾಗಿ ಕಂಪ್ಲೀಟ್ ಆದಂಗೆ. ಇವಾಗ ನಾನು ಪೂರ್ತಿ ಕುಚ್ಚು ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇವಾಗ ನೋಡಿ ಇದಕ್ಕೆ ಪೂರ್ತಿಯಾಗಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ನೋಡಿ, ನಾನು ಇಲ್ಲಿ ಯಾವ ರೀತಿ ಕುಚ್ಚು ಕಟ್ಕೊಂಡು 5 ಮಣಿ ಪೋಣಿಸ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಅದೇ ರೀತಿ ನಾನು ಇದು ಪೂರ್ತಿಯಾಗಿ ಹಾಕೊಂಡಿದ್ದೀನಿ ನೋಡಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ನೋಡಿ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇವಾಗ ನಮಗೆ ನೋಡಿ ಪೂರ್ತಿಯಾಗಿ ನಾನು ಕುಚ್ಚು ಕಟ್ಕೊಂಡು ಇದನ್ನ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಇದು ಫುಲ್ ಕಂಪ್ಲೀಟ್ ಆಗಿದೆ, ಫೈನಲಿ ರೆಡಿ ಆಗಿದೆ. ಫೈನಲಿ ರೆಡಿ ಆದ್ಮೇಲೆ ನಮ್ಗೆ ಈ ರೀತಿ ಬರುತ್ತೆ ಡಿಸೈನು. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ.
ಹೀಗೆ ಬರುತ್ತೆ. ಸೊ ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಇದು. ಸೊ ವಿಡಿಯೋದಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಈ ಡಿಸೈನ್ ಅಷ್ಟೇ ತುಂಬಾ ಕ್ಯೂಟ್ ಆಗಿ ಬಂದಿದೆ ಡಿಸೈನ್ ಇದು. ಸೊ ನೋಡಿ ದೂರಕ್ಕೆ ಈ ರೀತಿ ಕಾಣಿಸುತ್ತೆ, ನೋಡಿ ಹತ್ತದಿಂದ ನೋಡಿದ್ರೆ ನಮ್ಗೆ ಈ ರೀತಿ ಕಾಣುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಇದು. ಮಧ್ಯದಲ್ಲಿ ನಾವು ಪರ್ಲ್ ಬೀಟ್ ಹಾಕೊಂಡಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಇಲ್ಲಿ ನಾನು 8mm ಬೀಟ್ಸ್ ನ ಬಳಸ್ಕೊಂಡಿದ್ದೀನಿ, ಇಲ್ಲಿ ನಾನು 6mm ಬೀಟ್ಸ್ ನ ಬಳಸಿದ್ದೀನಿ. ಸೊ ಇಲ್ಲಿಗೆ ನಾವು 6mm ಹಾಕೊಂಡ್ಬಿಟ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ, ಇಷ್ಟು ಹೈಲೈಟ್ ಆಗಿ ಕಾಣೋದಿಲ್ಲ. ಇಲ್ಲಿಗೆ 8mm ಹಾಕ್ಬಿಟ್ರೆ ತುಂಬಾ ಬ್ರಾಡ್ ಆಗಿ ಕಾಣುತ್ತೆ, ಹಾಗಾಗಿ ನಾನು ಇಲ್ಲಿಗೆ 8mm ಇಲ್ಲಿಗೆ 6mm ಹಾಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ನನ್ಗೆ ಆರ್ಡರ್ ಇತ್ತು, ಆರ್ಡರ್ಗೋಸ್ಕರ ಹಾಕಿರೋಂಥದ್ದು. ಸೊ ಅವ್ರ ಫೋಟೋ ಕಳಿಸಿ ನನ್ಗೆ ಇದೇ ಡಿಸೈನ್ ಬೇಕಂತ ಕಳಿಸಿದ್ರು ಫೋಟೋನ. ಸೊ ಅದೇ ತರ ಡಿಸೈನ್ ನಾನು ಹಾಕೊಟ್ಟಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನ್ ಇದು. ನೋಡಿ ನಾವಿಲ್ಲಿ ಕೆಳಭಾಗದಲ್ಲಿ ಡಿಸೈನು ನಾನು ಒಂದೇ ಕಲರ್ ಅಲ್ಲಿ ಡಿಸೈನ್ ನ ಹಾಕೊಂಡಿದ್ದೀನಿ, ಪಟ್ಟಿಗೆ 2 ಕಲರ್ ನ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ ವೈಟ್ ಮತ್ತೆ ಈ ಕೆಳಭಾಗದಲ್ಲಿ ನಾನು ಏನ್ ಕಲರ್ ಯೂಸ್ ಮಾಡಿದ್ದೀನಲ್ಲ ಆ ಕಲರ್ನ ನಾನು ಔಟರ್ ಬಾರ್ಡರ್ ಆಗಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಒಂದೇ ಕಲರ್ ಯೂಸ್ ಮಾಡಿರೋದ್ರಿಂದ ನಾನು ಕುಚ್ಚನ್ನ ಬರೀ ವೈಟ್ ಕಲರ್ ಅಲ್ಲಿ ಮಾತ್ರ ಕುಚ್ಚು ಕಟ್ಕೊಂಡಿದ್ದೀನಿ. ನಿಮಗೆ ವೈಟ್ ಕಲರೇ ಬೇಡ ಅಂತ ಅಂದ್ರೆ ನೀವು ಇಲ್ಲಿಗೆ ನೋಡಿ 2 ಕಲರ್ ಯೂಸ್ ಮಾಡ್ಬೋದು, ಒಂದು ಕಲರ್ ವೈಟ್ ಹಾಕೋಬಹುದು, ಒಂದು ಕಲರ್ ಈ ಕಲರ್ ಹಾಕೋಬಹುದು, ಆ ರೀತಿನೂ ಹಾಕೋಬಹುದು ನೀವು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದೂನು. ಸೊ ನನಗೆ ಅವ್ರು ಯಾವ ರೀತಿ ಫೋಟೋ ಕಳ್ಸಿದ್ರು ನಾನು ಅದೇ ರೀತಿ ಹಾಕಿದ್ದೀನಿ. ಒಂದೇ ಕಲರ್ ಬೇಡ ಅನ್ನೋರು ನೀವು 2 ಕಲರ್ ಅಲ್ಲೂ ಕುಚ್ಚು ಕಟ್ಕೋಬಹುದು, ಒಂದದು 2 ಕಲರ್ನ ಉಪಯೋಗಿಸ್ಕೊಂಡು ನೀವು ಕುಚ್ಚು ಕಟ್ಕೋಬಹುದು. ಸೊ ಇಲ್ಲಿವರೆಗೂ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ನೀವು ಟ್ರೈ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಹಾಗೆ ಯಾರಿಗೆಲ್ಲ ಉಲ್ಲನ್ ವರ್ಕ್ ಅಂದ್ರೆ ಇಷ್ಟ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನ್ನ ಉಪಯೋಗಿಸ್ಕೊಂಡು ಕ್ಯೂಟ್ ಆಗಿ ಬ್ಯೂಟಿಫುಲ್ ಆಗಿರೋ ಅಂತ ಬಾಕಲ್ ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.